ಇದರಲ್ಲ ಇದರ ಸರ್ ಇದು ಟೆಸ್ಟ್ ಇಲ್ಲೇ ಮಾಡಿರಿ. ಸರ್ ಬಂದಾಗ ಇದು ಟೆಸ್ಟ್ ಯಾರು ಮಾಡ್ಯಾರ ಸರ್? ಇದನ್ನು ಆದರ್ಶ ನನಗಲ್ಲೇ 51ಗೆ ಹೋಗು ಅಂತ ಹೇಳಿದ್ರಿ. ಇಲ್ಲ 51 ಇಲ್ರಿ, ಇಲ್ಲಿ CM ಸರ್ ಚೇಂಬರ್ ಅದ. ಆ ಕಡೆಯಿಂದ ಅವರು 51 ಅಂತ ಹೇಳಿದ್ರು, ಮೊದಲು 61 ಹೇಳಿದ್ರು, ಅಲ್ಲಿಲ್ಲ, ಅಲ್ಲಿ ಲಾಕ್ ಆಗಿತ್ತು. 51ಗೆ ಬಂದ. ಇವ್ರು ಹೇಳತ್ತಾರ ಇಲ್ಲಿ ಮಗಳು ಹೋಗ್ರಿ ಅಂತೇಳಿ. ಆಯ್ತು ರೀ, ಈಗ ಅಲ್ಲೇ ಬರ್ತೀನಿ. ಎಲ್ರಿ ಇಲ್ಲೇ ಮುದಿಗೌಡ್ರು ಸರ್ ಹೇಳತ್ತೀರ ನೀವು? ಅವ್ರು ಅಲ್ಲಿದಾರಲ್ರಿ ಸರ್? ಸರ್ ಇದು ಇಲ್ಲಿದಲ್ಲ ಸರ್ ರಿಪೋರ್ಟ್? ಅಲ್ಲ, ಈ ಟೆಸ್ಟ್ಗೆ ಏನು ಚಾರ್ಜ್ ಮಾಡ್ತೀರಿ ಸರ್ ನೀವು? ನಾವು ಮಾಡಲ್ಲ. ಮತ್ತೆ ಯಾರು ಮಾಡ್ತಾರ್ರಿ? ಅವ್ರು ಯಾರು ಪ್ರೈವೇಟ್ನವ್ರು ಅವ್ರು ಮಾಡ್ತಾರೆ. ನಾವು ಈ ಟೆಸ್ಟ್ ನಮ್ಮಲ್ಲಿ ಇಲ್ಲ, ಅದಷ್ಟೇ ಇದೆ. ಅವ್ರ ಹೆಣ್ಮಕ್ಳು ಬಂದಾರಿ, 800 ರೂಪಾಯಿ ಕೊಟ್ಟವ್ರು ಹೋಗ್ಯಾರ್ರಿ. ಈಗ ನೋಡಿ, ನಮ್ಮ ನೀವೀಗ ಡಾಕ್ಟ್ರಿಗೂ ನಾವು ಬರಿಬೇಡ ಅಂತ ಹೇಳಿವಿ. ಓಕೆ, ಇದು ಟೆಸ್ಟ್ ನಮ್ಮಲ್ಲಿ ಇಲ್ಲ ಅನ್ನೋದು ಒಂದು ಮೊದಲೇ ಸರಿ. ನಂಬರ್ 1 ನೀವು ಆಗಲೇ ಹೇಳಿದ್ರಿ ಸರ್ ಅದನ್ನ. ನನ್ನ ಪ್ರಶ್ನೆ ಅದಲ್ರಿ. ನನ್ನ ಪ್ರಶ್ನೆ, ಇದರ ಚಾರ್ಜಸ್ ಅನ್ನ ಸರ್ಕಾರಿ ಆಸ್ಪತ್ರೆ ಒಳಗ ನಿಮ್ಮ ಡಾಕ್ಟರ್ಸ್ ಅಮೌಂಟ್ ಇಸ್ಕೊಂಡಾರು? ಇದ್ರ ಚಾರ್ಜಸ್ ಹಾಕಿ ಇವ್ರು ಯಾಕೆ ಇಸ್ಕೋತಾರೆ? ಇವರು ಅಕಸ್ಮಾತ್ ಮಾಡಿದ್ರೆ ಇವ್ರು ಪ್ರೈವೇಟ್ ಲ್ಯಾಬ್ನವ್ರು ಇಸ್ಕೊಂಡಿರ್ತಾರೆ. ವಿಚಾರ ಮಾಡ್ರಿ, ಪ್ರೈವೇಟ್ ಸೆಕ್ಟರ್ ಒಳಗೆ ಆಗಿರುವಂತದ್ದು ರಿಪೋರ್ಟ್ ಇದು. ಅಮೌಂಟ್ ಮಾತ್ರ ಸರ್ಕಾರಿ ಆಸ್ಪತ್ರೆ ಒಳಗೆ ಇಸ್ಕೋತಾರ. ಅಂದ್ರ ನೀವು ಸರ್ಕಾರ ಖಾಸಗಿ ಸಂಸ್ಥೆಗಳದ ಅಡಿಯಾಳ ಕೆಲಸ ಮಾಡಕತ್ತೀರಿ ಅಂದಂಗ ಆತು. ಇದಕ್ಕೆ ಅಲ್ಲ, ನೀವು ಕರೀರಿ ಸರ್, ಅವ್ರ ಡಾಕ್ಟರ್ನ ಕರೀರಿ. ಇಲ್ಲೇ ನಿಮ್ ಸಮ್ಮುಖದೊಳಗೆ ಉತ್ತರ ಕೊಡ್ಬೇಕು. ಅವ್ರು ರೊಕ್ಕ ಹೆಂಗ್ ಇಸ್ಕೊಂಡ್ರು ನೀವು ಕರೆಸ್ರಿ. ಆ ಪೇಷಂಟ್ ಹತ್ರ ನೀವು ಕುಂಡ್ರಿ, ಅವ್ರನ್ನ ಕರೆಸ್ರಿ, ಹೇಳ್ತೀನಿ ರೊಕ್ಕ. ಇವ್ರು ಯಾಕೆ ಇಸ್ಕೋಬೇಕು ಅದಕ್ಕೆ? ಅಲ್ಲ, ಅವ್ರು ನೀವು ಕೇಳ್ಬೇಕು ಸರ್ ಅದನ್ನ. ಅಲ್ಲ, ಇವೆರಡು ಒಂದೇ ರೀ. ಇಲ್ಲೇ ಏನ್ ನಡ್ಯಾಕತೈತಿ ಅಂತಂದ್ರ, ಸರ್ಕಾರಿ ದವಾಖಾನಿ ಒಳಗ ಇಲ್ಲಿರುವಂತವ್ರು ಆಲ್ಮೋಸ್ಟ್ ಜನ ಏಜೆಂಟ್ ಕೆಲಸ ಮಾಡಕತ್ತಾರ. ಏನ್ ಏಜೆಂಟ್ ಕೆಲಸ ಮಾಡಕತ್ತಾರ ಅಂತಂದ್ರ, ಇಲ್ಲಿ ಸರ್ಕಾರಿ ದವಾಖಾನಿಗೆ ಯಾರು ಬರೋರು? ಬಡವರು ಬರೋರು. ನಮ್ಮ ಕಡೆ ಅಷ್ಟು ತಾಕತ್ತಿಲ್ಲ, ನಮ್ಮ ಕಡೆ ಕೋತಿಲ್ಲ ಖಾಸಗಿ ದವಾಖಾನಿ ಒಳಗೆ ಹೋಗುವಷ್ಟ. 60-70 ಸಾವಿರ ಲಕ್ಷ ಗಟ್ಟಲೆ ಖರ್ಚು ಮಾಡೋಷ್ಟು ನನಗೆ ಆಗಂಗಿಲ್ಲ. ಅಂತ ಬಡವರಿಗೋಸ್ಕರ ಸರ್ಕಾರ ಇವತ್ತ ಇಂಥ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೈತಿ. ಕೋಟಿಗಟ್ಟಲೆ ಖರ್ಚು ಮಾಡಿ, ಅಷ್ಟ ಕೋಟಿಗಟ್ಟಲೆ ಪ್ರತಿ ತಿಂಗಳನ್ನು ಖರ್ಚು ಮಾಡಿ ಇಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಯಾರ, ಡಾಕ್ಟರ್ಸ್ಗಳನ್ನ ಇಟ್ಕೊಂಡಾರ. ಬಟ್ ಇಲ್ಲಿ ಏನ್ ನಡೆಯಕತ್ತೈತಿ ಅಂತಂದ್ರ, ಬಡವರು ಬರ್ತಾರ, ಬಂದ ತಕ್ಷಣ ಮೊದಲು ಅವ್ರನ್ನ ಪ್ಯಾನಿಕ್ ಮಾಡ್ತಾರ. ಹೆಂಗ್ ಪ್ಯಾನಿಕ್ ಮಾಡ್ತಾರ ನೋಡ್ರಿ, ನೀವೀಗ ಡೆಲಿವರಿ ಬಂದಿರಿ, ಸ್ವಲ್ಪ ಕೂಸ್ ಹಂಗೈತಿ, ಕೂಸ್ ಹಿಂಗೈತಿ, ನಿಮಗ್ ಪ್ರಾಬ್ಲಮ್ ಆಗತ್ತ, ಅವ್ರ ಪ್ರಾಬ್ಲಮ್ ಆಗತ್ತ ಅಂತೇಳಿ ಮೊದಲ ಅವ್ರನ್ನ ಪ್ಯಾನಿಕ್ ಮಾಡ್ತಾರ, ಅಂಜಿಸ್ತಾರ. ಅಂಜಿಸಿದ್ಮೇಲೆ ಈ ನೋಡ್ರಿ, ಯಾರೇ ಆಗ್ಲಿ ಪೇಷಂಟ್ಗಳು ಏನ್ ಹೇಳ್ತಾರೆ ಹೇಳ್ರಿ, ಯಪ್ಪ ನನ್ನ ಮಗ ರೀ, ನನ್ನ ಮಗಳು ಉಳಿದ್ರ ಸಾಕ್ರಿ, ನನ್ನ ಮಗಳು ಉಳಿದ್ರ ಸಾಕ್ರಿ ಇಂಥದ್ರಿ ಬೇಡ್ಕೋತಾರ ಪಾಪ ಅವರು. ಅದ್ ಬೇಡ್ಕೊಂಡ ಮೇಲೆ ಏನ್ ಮಾಡ್ತಾರ, ನೇರವಾಗಿ ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ಬರ್ತೈತಿ ಅಂದ್ರ, ಅಲ್ಲಿ ಏನ್ ಹಳ್ಳಿ ಒಳಗೆ ಕೆಲಸ ಮಾಡ್ತಾರಲ್ಲ ಆಶಾ ಕಾರ್ಯಕರ್ತರು, ಆ ಕ್ಯಾರೆಕ್ಟರ್ ಸೆಂಟರ್ ಒಳಗೆ ಬರ್ತೈತಿ. ಬಂದ ತಕ್ಷಣ ಅವ್ರು ಹೇಳ್ತಾರ, ನೋಡ್ರಿ ಸಾಹೇಬರಿಗೆ ಇಷ್ಟು ರೊಕ್ಕ ಕೊಡ್ಬೇಕು, ಆ ರೊಕ್ಕನ ನೀವು ಕೊಡ್ರಿ ಅಂತೇಳಿ 5,000 to 5,500 ರೂಪಾಯಿ ಒಂದು ಪೇಷಂಟ್ ಕಡೆ ಇಸ್ಕೊಂಡಾರ. ನಮ್ ಕಡೆ ಪ್ರೂಫ್ ಅದಾವ. 5,500 ಒಂದು ಪೇಷಂಟ್ ಕಡೆ ಇಸ್ಕೋತಾರ ಇವರು. ಇಸ್ಕೊಂಡ ಮೇಲೆ ಮಗು ಸಲೀಸಾಗಿ ಡೆಲಿವರಿ ಆಕತಿ. ಇದಿಷ್ಟೇ. ಇದು ಸರ್ಕಾರಿ ಆಸ್ಪತ್ರೆಗಳ ದೊಡ್ಡ ಹಗರಣ. ಇದು 100 ಹಾಸಿಗೆಗಳ ದೊಡ್ಡ ಆಸ್ಪತ್ರೆ ಅಂತ ಹೇಳಿ ಹೇಳ್ತೀವಲ್ಲ ನಾವು, ಇಲ್ಲಿ ಒಳಗಡೆ ಬರೀ ಸ್ಕ್ಯಾಮ್ಗಳು ನಡೆಯಕತ್ತಾವ. ಎಷ್ಟು ಸಮರ್ಥನೆ ಮಾಡ್ಕೊಳ್ತಾರಂತಂದ್ರ ನೋಡ್ರಿ, ಇದೇಗ ನಾ ಅಲ್ಲಿ ಹೋಗಿ ವಾರ್ಡ್ ಒಳಗೆ ಹೋಗಿ ಆ ಬಾನಂತ ಇರೋದೊಂದು ವಿಡಿಯೋ ಮಾಡ್ಕೊಂಡ್ ಬಂದಿನಿ. ಎಲ್ಲರೂ ಹೇಳಿದ್ರ, ಸರ್ ನಂದು 5,000 ಕೊಟ್ಟಿನ್ರಿ, ನಾ 6,000 ಕೊಟ್ಟಿನ್ರಿ, 7,000 ಕೊಟ್ಟಿನ್ರಿ. ಅಲ್ಲಿಂದ ಹೊರಗಡೆ ಬರುವಷ್ಟರಲ್ಲಿ ನನಗೆ 50 ಫೋನ್ ಬರ್ತಾವ, ಬಗೆಹರಿಸೋನು ಬರ್ರಿ ಅಂತೇಳಿ. ನಿಮಗೇನಾರ ಮನ್ಯಾಗ ಹೆಣ್ಣು ಮಕ್ಕಳದಾರೋ ಏನಿಲ್ಲೋ, ನೀವು ಹುಟ್ಟಿದಾರ ಹೆಂಗ ಅದಕ್ಕೆ ಉತ್ತರ ಕೊಡ್ರಿ. ಪಾಪ ಬಡವ್ರ ಹೆಣ್ಮಕ್ಳ ಕಡೆ ಲಕ್ಷ ಗಟ್ಟಲೆ ನೀವು ಪ್ರತಿದಿನ ವಸೂಲಿ ಮಾಡ್ತೀರಿ. 100 ಹಾಸಿಗೆ ಅಂತಂದ್ರೆ ಸರ್ ಹೆಚ್ಚು ಕಡಿಮೆ ಎಷ್ಟು ಬೆಡ್ ಅದಾವ್ರಿ ಇಲ್ಲಿ? 100 ಅದು ಹೆಸರಿಗೆ ಸರ್. ಈಗೆಲ್ಲ ಜಾಸ್ತಿ ಮಾಡ್ಕೊಂಡ್ರಿ ಮತ್ತ ಇಲ್ಲ. 100 ಆಸ್ಪತ್ರೆ 100 ಬೆಡ್ ಅದಾವ. ಪ್ರತಿದಿನ ಎಷ್ಟು ಹಗರಣ ನಡೆಯಕತ್ತಿ? ಒಬ್ಬರಿಗೆ 5,000 ರೂಪಾಯಿ ಅಂತಂದ್ರ ಒಬ್ರು ಹೇಳ್ತಾರ ಅವ್ರು ಆಕ್ಚುಲಿ ವಸೂಲಿ ಹಚ್ಚಾರ. ಅವ್ರು ವಸೂಲಿ ಹಚ್ಚಿದಕ್ಕೆ 2,000 ರೂಪಾಯಿ ಕೊಟ್ಟಾರ ಅವ್ರ ಪಾಪ. ಅವ್ರು ಹೇಳ್ತಾರ, ಇಲ್ರಿ ಗಂಡ್ಮಕ್ಳಿಗೆ ಗೊತ್ತರಿ, ನಾವೇನು ಅಷ್ಟು ಕೊಟ್ಟಿಲ್ರಿ, 2,000 ರೂಪಾಯಿ ಕೊಟ್ಟಿವ್ರಿ ಅಂತೇಳಿ.
ಖುಷಿ ಕೇಳ್ತಾರಂತ. ಖುಷಿ ಹೆಂಗೆ ಕೇಳ್ತಾರ? ಈಗ ನಿಮ್ಗೆ ಏನಾರ ಒಂದು ಕೆಲಸ ಆಗೈತೆ, ನಾವು ನಿಮ್ಗೆ ಖುಷಿ ಕೊಡ್ರಿ ಅಂತ ಕೇಳ್ತೀವಿ. ಇವ್ರು ಹಂಗಿಲ್ಲ, 5,500 ರೂಪಾಯಿ ಖುಷಿ ಕೊಡ್ಬೇಕು. 5,500 ರೂಪಾಯಿ ಖುಷಿ ಸರ್ಕಾರ ಏನು ಕೊಡ್ತೈತೆ ನಿಮ್ಗೆ? ಹಂಗಾದ್ರೆ ಹೊಟ್ಟಿಗೆ ಏನು ಮನ್ ತಿಂತೀರಿ? ಹಂಗಾದ್ರೆ ನೀವು ಇಲ್ಲೇ ನಿಮಗೆ ಕೊಡ್ಲಾರ್ದ ಕೆಲಸ ಮಾಡ್ತೀರಿ ನೀವು ಇಲ್ಲೇ ಸರ್ಕಾರಿ ಹಾಸ್ಪಿಟ್ಲ್ ಒಳಗೆ? ಇದಕ್ಕೆಲ್ಲ ಉತ್ತರ ಯಾರು ಕೊಡವ್ರಿ? ಬಡವ್ರು ಯಾರು ಕೇಳ್ತಾರೆ? ಇಲ್ಲಿ ಬರ್ತಾರ, ಇಲ್ಲಿ ಏನು ಕೇಳ್ತೀರಿ ಅದನ್ನ ರೊಕ್ಕ ಕೊಡ್ತಾರ ಹೋಗ್ತಾರ. ಇದಕ್ಕೇನು ಉತ್ತರ ಕೊಡ್ತೀರಿ? ನೋಡ್ರಿ, ಆದರ್ಶ ಅನ್ನುವಂಥದ್ದು ಒಂದು ಪ್ರೈವೇಟ್ ಸೆಕ್ಟರ್ ಒಳಗೆ ಬ್ಲಡ್ ಟೆಸ್ಟ್ ಮಾಡುವಂಥದ್ದು ಒಂದು ಖಾಸಗಿ ಸಂಸ್ಥೆ ಇದು. ಇಲ್ಲಿ ಬರೆದು ಕೊಡ್ತಾರ, ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇದ್ರ ರೊಕ್ಕ ಎಲ್ಲಿ ಕೊಡ್ಬೇಕು ಗೊತ್ತನ್ರಿ? ಸರ್ಕಾರಿ ಆಸ್ಪತ್ರೆ ಒಳಗೆ ಕೊಡ್ಬೇಕು. ಯಾಕ? ಏನು ಏಜೆಂಟ್ಗೆ ಕೆಲಸ ಮಾಡಕತ್ತೀರಿ? ಸರ್ಕಾರಿ ಆಸ್ಪತ್ರೆಗಳು ಏಜೆಂಟ್ಗೆ ಕೆಲಸ ಮಾಡಕ್ತೀರಿ ನೀವು ಇಲ್ಲೇ? ಅವ್ರದ್ದು ಬಿಲ್ ನೀವ್ ಯಾಕೆ ಇಸ್ಕೋತೀರಿ? ನಿಮಗೇನು ಸಂಬಂಧ ಐತೆ ಅದು? ಇದಕ್ಕೆ ಉತ್ತರ ಕೊಡ್ರಿ ನೀವು. ನೋಡ್ರಿ ಇದನ್ನ, ಪಾಪ ಅವ್ರು ರೊಕ್ಕ ಇಲ್ಲ. ಅವ್ರು ಪಾಪ ಆಗಲೇ ಒಂದು ಪೇಷಂಟ್ ಕಡೆ ಮಾತಾಡ್ತೀನಿ, ಆ ವಿಡಿಯೋನು ಹಾಕ್ತೀನಿ ನಿಮಗೆ. ಆಮೇಲೆ ಆ ಪೇಷಂಟ್ ಏನು ಹೇಳ್ತೈತಿ, ಸರ್ ನೋಡ್ರಿ ನಮ್ಮ ಕಡೆ 5,500 ರೂಪಾಯಿ ಕೇಳಿದ್ರು, ನನ್ನ ಕಡೆ ರೊಕ್ಕ ಇರಲಿಲ್ಲ, ನಾವು ಆಕ್ಚುಲಿ ಡಿಸ್ಚಾರ್ಜ್ ಆಗ್ಬೇಕ್ರಿ, ರೊಕ್ಕ ತಗೊಂಬರಾಕ್ತಾರ, ರೊಕ್ಕ ಕೊಟ್ಟ ಹೋಗ್ರಿ ಅನ್ನಕತ್ತಾರ, ಅದ್ರ ಸಂಬಂಧ ನಾವು ವೇಟ್ ಮಾಡಕತ್ತೀವ್ರಿ, ನಮ್ಮ ಯಜಮಾನ್ ರೊಕ್ಕ ತಗೊಂಬರಾಕತ್ತಾರಿ, ಬಂದ ಮೇಲೆ ಕೊಟ್ಟ ನಮ್ಮ ಕರ್ಕೊಂಡು ಹೋಗ್ತೀವಿ ಪೇಷಂಟ್ ಅನ್ನಂತ. ಹೊಟ್ಟಿಗೆ ಅನ್ನನ ತಿಂತಿರಲ್ಲ ನೀವು? ಅನ್ನನ ತಿಂತಿರಲ್ಲ, ಬೇರೆ ಏನಾರು ತಿಂತಿರೋ ನೀವೆಲ್ಲ? ಒಬ್ಬ ಪೇಷಂಟ್ನ ಮರ ಮರಗಿಸಿ ಅವ್ರ ಕಡೆಯಿಂದ 5,000 6,000 ಕಿತ್ಕೊಳಕತ್ತೀರಿ ಅಂತ ನೀವು ಏನ್ ಮಾಡಕ್ ಹೊಂಟಿರಿ? ನೀವು ಏನ್ ಮಾಡಕ್ ಹೊಂಟಿರಿ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಿದ್ದೆ ಮಾಡಕತ್ತೀರಿ, ಕತ್ತಿ ಕಾಯಕತ್ತೀರಿ ನೀವು. ಉತ್ತರ ಕೊಡ್ರಿ ಇದಕ್ಕೆ ನೋಡೋಣ. ನಿಮ್ಮ ಮನೆ ಒಳಗೆ ಏನಾರ ಒಂದು ಸಮಸ್ಯೆ ಆತಂದ್ರೆ ನೀವು ಹಿಂಗ ಮಾಡ್ತೀರೇನ? ದೊಡ್ಡ ದೊಡ್ಡ ಹೈಟೆಕ್ ಆಸ್ಪತ್ರೆಗೆ ಹೋಗ್ತೀರಿ, ನಿಮ್ಗೆ ದುಡ್ಡು ಇದಾವಪ್ಪ, ನೀವು ಮಾಡ್ತೀರಿ. ದುಡ್ಡು ಇಲ್ದಾರೋ ಇಲ್ಲಿ ಬರ್ಬೇಕಲ್ಲ ಪಾಪ. ಬರ್ರಿ ಅಕ್ಕರ, ಬರೀಲಿ, ಬರ್ರಿ ಕಡೆ ಬರ್ರಿ. ನೀವು 800 ರೂಪಾಯಿ ಯಾರ ಕೈ ಕೊಟ್ರಿ? ಅವ್ರ ಅಣ್ಣವ್ರು ಇದ್ರಿ, ಅವ್ರ ಹೊರಗೆ ಹೋಗ್ಬಿಟ್ರಿ. ಅಕ್ಕೋರ್ ಒಬ್ಬರ ಅದಾರಿ, ಮೇಡಮ್ ಅಲ್ರಿ. ಎಲ್ರಿ? ಅಲ್ಲಿ ಆಗ ಹೋಗಿದೇವಲ್ರಿ. ಹಾ ರೀ. ನೀವು ಕೊಟ್ಟದ ಅಣ್ಣವ್ರು ಯಾರು? ಡಾಕ್ಟರ್ ಅನ್ರಿ? ಡಾಕ್ಟರ್ ಇದ್ರಿಬೇಕ್ರಿ ಅವ್ರು. ಅವ್ರು ಎಷ್ಟು ಇದ್ರಾಗ ಫೋನ್ ನಂಬರ್ ಕೊಟ್ಟಾರ ನೋಡ್ರಿ, ಅದಕ್ಕೆ ಹಚ್ಚಿ ಬರ್ರಿ ಅಂತ ಹೇಳಿ ಅವ್ರು. ಅಲ್ರಿ, ಇದಕ್ಕೆ ಹಚ್ಚತ್ ಹೇಳ್ಯಾರ. ಹಚ್ಚತ್ ಹೇಳಿದ್ರೆ ಇದನ್ನ ನಿಮಗೆ ಎಲ್ಲಿ ಕೊಟ್ರಿ? ಇದನ್ನ ಅಲ್ಲೇ ಕೊಟ್ಟಾರ್ರಿ, ಅವ್ರ ರಿಪೋರ್ಟ್ ಕೊಟ್ಟಾರ. ಎಲ್ಲಿ ಕೊಟ್ಟಾರ? ಇದನ್ನ ಕಾಟಕ ಕೊಟ್ಟ. ನೋಡ್ರಿ, ವಿಚಾರ ಮಾಡ್ರಿ. ಸರ್ಕಾರಿ ಆಸ್ಪತ್ರೆ ಒಳಗ ಸರ್ಕಾರಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಡಾಕ್ಟರ್ ಅಂತ ಹೇಳಕ್ಕೂ ನನಗೆ ನಾಚಿಕೆ ಆಗ್ತೈತಿ. ಅಂತ ಒಬ್ಬ ವ್ಯಕ್ತಿ ಈ ರಿಪೋರ್ಟ್ ಅನ್ನ ಸರ್ಕಾರಿ ಆಸ್ಪತ್ರೆ ಒಳಗೆ ಚೆಕ್ ಮಾಡಿ ತಂದು ರೊಕ್ಕ ಕೊಟ್ಟ, ಅಲ್ಲೇ ಬೆಡ್ಗೆ ಕೊಟ್ಟು ರೊಕ್ಕ ಇಸ್ಕೊಂಡು ಹೋಗ್ತಾನ ಅಂತಂದ್ರೆ ಏನ್ ನಡೆದೈತಿ ಇಲ್ಲಿ? ಇದಕ್ಕೆ ಉತ್ತರ ಯಾರು ಕೊಡೋರು? ದಿಮಾಗ್ ಮಾಡ್ಕೊತ ಮತ್ತೆ ವಸೂಲಿ ಹಚ್ತೀರಿ, ಅವ್ರಿಗೆ ಫೋನ್ ಹಚ್ಚಿಸ್ತೀರಿ, ವಿಡಿಯೋ ಹಾಕ್ಬೇಡ, ನ್ಯೂಸ್ ಮಾಡಬೇಡ ಅಂತೇಳಿ ಬರೀ ಗಂಡಸರಿದ್ರಿ ಎದುರುಗಡೆ. ರಕ್ತ ಚೆಕ್ ಮಾಡಿ ರೊಕ್ಕ ಬೇಡಿದ್ರಿ, ನಮ್ಮ ಹಂತೇಲಿ ಇಲ್ರಿ ಅಂತ ಹೇಳಿ ನಾವು ಮನ್ಯಾನವ್ರಿಗೆ ಕರ್ಸಿದೇವ್ರಿ. ಅವ್ರು ಬಂದು ಎಲ್ಲ ಕೇಳಕತ್ತಾರ್ರಿ. ಇವ್ರು ಯಾರು ನ್ಯಾಯ ಕೊಡ್ತೀರಿ? ಹಂಗಾದ್ರೆ ಅದನ್ನ ಬರದವ್ರು ಕರೆಸ್ತಿರ್ತಾರಿ ಅಮ್ಮ. ಸಣ್ಣ ಕೂಸೊಳಗಾವ್ರಿ, ಮತ್ತ ಆರಾಮಿಲ್ಲ ನಾವು ಓದೇವ್ರಿ, ಮತ್ ಹಂಗ ಹೇಳಿದ್ರಿ. ಮತ್ ನಮ್ ಹಂತೇಲಿ ದುಡ್ಡ ಇಲ್ರಿಪ್ಪ, ಮತ್ ನಾವ್ ಎಲ್ಲಿ ಹೇಳ್ಬೇಕ್ರಿ? ಈಗ ನಿಮ್ಮಂತ ಕೈಗಾರ ಹೇಳ್ಬೇಕಾಗ್ತೈತ್ರಿ, ನಾವ್ ಇರ್ಲಿಕ್ಕ ಮತ್ ಏನ್ ಮಾಡ್ಬೇಕ್ರಿ? ಸರ್, ನಿಮ್ದು ರೇಟ್ ಬೋರ್ಡ್ ಒಳಗ ಆ ಟೆಸ್ಟಿಂಗ್ ಇಲ್ಲ ನಮ್ಮಲ್ಲಿ ಟೆಸ್ಟ್ ಇಲ್ಲ. ಟೆಸ್ಟ್ ಇಲ್ಲ. ನೀವು ಆಗಲೇ ಹೇಳಿದ್ದು ಇದೇ ಟೆಸ್ಟ್ ಹೌದಲ್ರಿ? ಇದನ್ನ ಯಾಕೆ ಮಾಡ್ಬೇಕು ಸರ್? ಇದನ್ನ ಎಷ್ಟೊತ್ತು ಬೇಕು ಸರ್ ಅವ್ರು ಬರಾಕ್ರಿ? ಅವ್ರು ಪ್ರಿಪೇರ್ ಆಗಿ ಬರ್ತಿರ್ತಾರೆ. ಈಗ ಅವ್ರು ಹೇಳಿರ್ತಾರೆ, ಈಗ ಸುದ್ದಿ ಮುಟ್ಟಿರ್ತೈತಿ, ಪ್ರಿಪೇರ್ ಆಗ್ತಾರ ಅವ್ರು. ಈಗ ಏನು ಉತ್ತರ ಕೊಡ್ಬೇಕು, ಏನ್ ಮಾಡ್ಬೇಕು, ಅವ್ರು ತಂದು ಕೊಟ್ರಿ ಒಳಗೆ ಯಾರನ್ನೂ ಬಿಡಂಗಿಲ್ಲ. ಇಂಥ ಉಡಾಫೆ ಉತ್ತರನ ಕೊಡಕ್ ಬರ್ತಾರ, ಹೊರತಾಗಿ ಕರೆಕ್ಟ್ ಆಗಿ ಉತ್ತರ ಕೊಡಕ್ ಬರಂಗಿಲ್ಲ ಅವ್ರು ಇಲ್ಲಿ. ಯಾಕಂದ್ರೆ ಲೇಟ್ ಮಾಡಾಕ್ತಾರ, ಪ್ರಿಪೇರ್ ಆಗ್ತಾರ ಅವ್ರೀಗ. ಒಂದ್ ಸರಿ ಹೋತ್, 2 ಸರಿ ಹೋತ್, ಜಮಖಂಡಿ ಆಸ್ಪತ್ರೆ ಒಳಗೆ 2 ದಿವಸ ಗಂಟ್ಲೆ ಇಂಥದ್ದೊಂದು ಕಾಗಳ ನಡೆಯಾಕತ್ತೈತಿ ಇಲ್ಲಿ. ಯಾರು ಜವಾಬ್ದಾರಿ ಇದಕ್ಕ? ಸರ್, ನೀವು ಇಲ್ಲಿ ಕುತ್ಕೊಂಡು ಎಲ್ಲಾನು ಹೇಳ್ಬಿಡ್ತೀರಿ, ಹಿಂಗಾಗ್ತದ, ನಮ್ಮ ಕಡೆ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ. ಬಟ್ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಸರ್, ಹೋಗ್ರಿ ವಾರ್ಡ್ ಒಳಗ, ನೋಡ್ರಿ ಏನ್ ನಡೆಯಾಕತ್ತೈತಿ ಅಂತೇಳಿ. ಅಲ್ಲ ಸರ್, ಯಾರು ಹೇಳ್ಕೊಡ್ರಿ ಸರ್. ಹೇಳಿ, ಒಂದ್ ನಿಮಿಷ ನಾ ಹೇಳೋದು ನಿಮ್ಗೆ ಹೇಳಿ ಹೇಳ್ತೀನಿ. ಏನ್ರಿ, ಈಗ ನಾ ಇಲ್ಲಿ ಕೂತಿರ್ತೀವಿ, ಒಂದ್ ಕಡೆ ಎಲ್ಲ ಕೆಲಸ ಮಾಡ್ತಿರ್ತೀವಿ, ಹೌದಾ? ನಮ್ಮ ಹಿಂದೆ ಬಿಹೈಂಡ್ ದ ಸ್ಕ್ರೀನ್ ಅಂತ ನಾವ್ ಏನ್ ಹೇಳ್ತೀವಿ, ಏನ್ರಿ? ಬಿಹೈಂಡ್ ದ ಸ್ಕ್ರೀನ್ ಅಥವಾ ನಮಗ್ ಗೊತ್ತಿರ್ಲಾರ್ದೆ ಏನಾದ್ರೂ ಈ ತರ ಇಲ್ಲಿ ಅಂದ್ರೆ ಅನಧಿಕೃತ ಚಟುವಟಿಕೆ ನಡೀತಾ ಇದ್ದಿದ್ದು ಒಂದು ಜನಸಾಮಾನ್ಯರಿಂದ ನಮ್ಮ ಗಮನಕ್ಕೆ ಬರಬೇಕು, ಇಲ್ಲ ಪತ್ರಕರ್ತರ ಮುಖಾಂತರ ನಮ್ಮ ಗಮನಕ್ಕೆ ಬರಬೇಕು, ಇಲ್ಲ ಅವರ ಬಂದು ಹಿಂಗೆ ಕೇಳಾಕತ್ಯಾರಿ ನಮ್ಗೆ ಅಂತೇಳಿ ಒಂದು ಕಂಪ್ಲೇಂಟ್ರ ಕೊಡ್ಬೇಕು. ಹೌದಿಲ್ರಿ? ಅಂದ್ರೆ ಇದ್ರ ಮುಖಾಂತರನ ಬರ್ಬೇಕು ನಿಮಗ. ಅಲ್ಲ ಹೌದು, ಈಗ ನಡೀತೈತಿ ಅಲ್ಲ ಸರ್, ವಾಟ್ ಐ ಆಮ್ ಆಸ್ಕಿಂಗ್, ನೀವು ಇಲ್ಲಿ ಕುತ್ಕೊಂಡಿರ್ತೀರಿ, ನೀವು ಹೇಳಾಕತ್ತೀರಿ ಭಾಳ ಚಂದ ಹೇಳಿದ್ರಿ. ನೀವು ಪತ್ರಕರ್ತರ ಮುಖಾಂತರ ಬರಬೇಕು, ಬೇರೆದವ್ರು ಯಾರ ಮುಖಾಂತರ ಬರಬೇಕು. ಸರ್, ಇದಕ್ಕೆ ನೀವ್ ಯಾಕೆ ಇಲ್ಲಿ ಕುಂಡಿರ್ಬೇಕು ಸರ್? ನೋಡ್ರಿ, ಈಗ ಬೇರೆ ಬೇರೆ ಕಾರ್ನರ್ ಇಂದ ಏನೇ ಯಾವುದೇ ಲೆಕ್ಕನೆ ಅಂತ ಹೇಳ್ತೀವಿ ನಾವು, ಅಂದ್ರೆ ನ್ಯೂನತೆಗಳು, ಯಾವುದೇ ನ್ಯೂನತೆಗಳು ಕಂಡು ಬಂದು ನಾವು ನೋಡ್ತಾ ಇರ್ತೀವಿ. ಸಾಧ್ಯ ಆದಷ್ಟು ನಮ್ಮ ಗಮನಕ್ಕೆ ಏನೇನು ಇರ್ತಾವ ಅವ್ನು ನಮ್ಮ ಲೆವೆಲಲ್ಲೇ ಬಗೆಹರಿಸ್ತೀವಿ. ಏನ್ರಿ, ಅಕಸ್ಮಾತ್ ಗೊತ್ತಾಗ್ಲಾರ್ದಂಥ ವಿಚಾರಗಳು ಇದ್ದು ಅಂತಂದ್ರ ಇಲ್ಲಿವರೆಗೂ ನನಗೆ ಯಾರು ಕಂಪ್ಲೇಂಟ್ ಹೇಳಿಲ್ಲ. ಏನ್ರಿ,
ಅಕಸ್ಮಾತ್ ನೀವು ಇವತ್ತು ಹೇಳಕತ್ತೀರಿ, ನಾವು ಅದನ್ನ ಇಮಿಡಿಯೇಟ್ಲಿ ನಾವು ಕಳೆದ ಎಷ್ಟು ತಿಂಗಳ ಹಿಂದೆ ಬಂದಿದ್ದೀವ್ರಿ ನಾವಿಲ್ಲಿ? ಒಂದು 3-4 ಮೂರ್ನಾಲ್ಕು ತಿಂಗಳಿಂದ ನಾವು ಇದೇ ಜಾಗದಾಗ ಕೂತ್ಕೊಂಡಿದ್ದೀವಿ. ನೀವು ಇದೇ ಜಾಗದಾಗ ಕೂತ್ಕೊಂಡಿದ್ರಿ. ಆ ಕ್ಷಣಕ್ಕೆ ನಿಮ್ಮ ಗಮನಕ್ಕೆ ತಂದ್ರೂ ಕೂಡ ನೀವು ಇಲ್ಲಿವರೆಗೂ ಏನ್ ಆಕ್ಷನ್ ತಗೊಂಡ್ರಿ ಸರ್? ನೀವು ಹೇಳಿದ್ದನ್ನ ನೋಡಿ, ನೀವು ಹೇಳಿದ್ದನ್ನ ನಾವು ಇವ್ರ ಗಮನಕ್ಕೆ ತಂದಿಲ್ಲ ಅಂತಲ್ಲ. ಯಾರಕ್ಕೆ ನಮ್ಮ ಸಿಬ್ಬಂದಿ ಪ್ರತಿ ಮೀಟಿಂಗ್ಗಳು ನಡೀತಿರ್ತಾವೆ ಇಲ್ಲಿ, ಏನ್ರಿ ಏನು ಇಲ್ಲಿ ಅಧಿಕೃತವಾಗಿ ಚಾರ್ಜ್ ಬಗ್ಗೆ ಇವತ್ತಿನ ವಿಷಯ ಏನಿದೆ, ಏನೀಗ ಚಾರ್ಜಸ್, ಯಾವುದೇ ಚಾರ್ಜಸ್, ನಮ್ಮ ಅಧಿಕೃತ ಚಾರ್ಜಸ್ ಏನಿದಾವೆ, ನಮ್ಮ ಆಸ್ಪತ್ರೆ ಒಳಗೆ ಅಧಿಕೃತ ಚಾರ್ಜ್, ಗೌರ್ಮೆಂಟ್ ರೇಟೆಡ್ ಚಾರ್ಜಸ್ ಏನಿದಾವೆ ಅವನ್ನ ಮಾತ್ರ ಕಲೆಕ್ಟ್ ಮಾಡೋದು. ಅನಧಿಕೃತವಾಗಿ ಅದನ್ನ ಬಿಟ್ಟು ಏನೇ ಕಲೆಕ್ಟ್ ಮಾಡ್ತಿದ್ರು ಕೂಡ ಅದು ತಪ್ಪು. ಅವ್ರು ನೀವು ಅಕಸ್ಮಾತ್ ಯಾರಿಗಾರು ಅದು ಅನ್ಯಾಯ ಆಗಿದ್ರೆ ಒಂದು ಓರ್ಲಿಯರ್ ಹೇಳ್ರಿ, ಇಲ್ಲ ಕಂಪ್ಲೇಂಟ್ರ ಕೊಡ್ರಿ, ಏನ್ರಿ ಯಾರು ಬರ್ದಿದ್ದಾರೆ ಅವ್ರ ಮೇಲೆ ಖಂಡಿತ ಕ್ರಮ ತಗೋತೀವಿ ಸರ್. ಈಗ ನೀವು ಇದಕ್ಕೆ ಉತ್ತರ ಅವರ ಬಂದು ಕೊಡ್ತಾರ ಅಂತಂದ್ರೆ ಬಂದು 10-15 ನಿಮಿಷ ಆಯ್ತು. ಹೇಳ್ತೀನಿ ಯಾಕೆ ಅವರು ಅಂತಾನೆ ಹೇಳ್ತೀವಿ. ಮಾಡಿದವರು ಬರವಾರ ಸರ್, ಇದಕ್ಕೆ ಉತ್ತರ ಕೊಡ್ರಿ ನನಗೆ. ಯಾಕೆ ಬರವಾರ್ರಿ? ಬರ್ತಾ ಇದ್ದಾರೆ, ಬರ್ತಾ ಇದಾರೆ ಸರ್. ನಾವು ಈ ಟೈಮ್ ಒಳಗೆ ಹಂಗೆ ಯಾರು ಜನಸಾಮಾನ್ಯರ ಮುಖಾಂತರನು ಬರಲಿ, ಅದಕ್ಕೇನು ಸಂಬಂಧ ಇಲ್ಲ. ಹೌದು, ಅದು ನಿಮ್ಮ ಮುಂದೆ ಈಗ ಜನ ಯೂಶಲಿ ನಮ್ಮ ಮುಂದೆ ಬಂದು ಹೇಳಕ್ಕೆ ಎಜಿಟೇಷನ್ ಮಾಡಿದ್ರೆ ನಿಮಗೆ ಕ್ಲೋಸ್ ಇರ್ತಾರೆ. ನಿಮ್ಮ ನ್ಯೂನ್ಯತೆಗಳಾಗ್ಲಿ ವಿಷಯಗಳಾಗ್ಲಿ ನಿಮ್ಮ ಗಮನಕ್ಕೆ ಫಸ್ಟ್ ಬರ್ತಾವ, ಹಿಂಗ್ ಮಾಡಕತ್ತಾರ ನೋಡಂತೇಳಿ ನೀವು ಹೊರ ಬಂದು ನೀವು ಹೇಳಿರ್ಲಿ, ಈಗ ಹೇಳಿದ್ ಕರೆಕ್ಟ್ ಸರ್. ಈಗ ನಮ್ದು ನೀವು ಇದನ್ನ ಆಕ್ಚುಲಿ ನಾವು ಮನವಿ ಮಾಡ್ಕೋಬಾರ್ದ್ರಿ, ಆರ್ಡರ್ ಮಾಡ್ಬೇಕು ನಾವು ಇದನ್ನೀಗ. ಅಲ್ಲಿ ಪೇಷಂಟ್ ಹತ್ರ ಇಸ್ಕೊಂಡಿದ್ದ 5,000 6,000 ದುಡ್ಡು ಯಾರು ರಿಫಂಡ್ ಮಾಡ್ತಾರ್ರಿ? ಯಾರು ರಿಫಂಡ್ ಮಾಡ್ತಾರೆ? ರಿಫಂಡ್ ಯಾರಿಗೆ ಮಾಡ್ತಾರೆ? ಇಸ್ಕೊಂಡಾರ ಸರ್. ಆಸ್ಪತ್ರೆ ಒಳಗ ಇಸ್ಕೊಳಕತ್ತಾರ ಅಂತ ಕೇಳಿ. ರಿಫಂಡ್ ಅಂದ್ರೆ ಏನು? ರಿಫಂಡ್ ಅಂತಂದ್ರೆ ಇಸ್ಕೊಂಡಿದ್ದ ದುಡ್ಡು ವಾಪಸ್ ಅವ್ರು ಕೊಡ್ಬೇಕಲ್ಲ ಸರ್. ಈಗ ಅವ್ರಿಗೆ ಇಸ್ಕೊಂಡಾರ. ಮೊದಲ ಯಾರಿಗೆ ಇಸ್ಕೊಂಡಾರ ಅಂತೇಳಿ ರಿಫಂಡ್ ಇಸ್ಕೊಂಡಿದ್ದಿದ್ರೆ ರಿಫಂಡ್ ನಾನು ಮಾಡಿಸ್ತೀನಿ. ಇಸ್ಕೊಂಡಿದ್ದಿದ್ರೆ ಈಗ ಸರ್ ಫಾರ್ ಎಕ್ಸಾಂಪಲ್ ಇವ್ರದ್ದು ಒಂದು ಎಕ್ಸಾಂಪಲ್ ರಿಫಂಡ್ ವಾಪಸ್ ಮಾಡ್ಬೇಕು. ಅದೇ ಅದ ಹೌದ್ರಿ, ಮಾಡಬೇಕ್ರಿ. ಅವ್ರು ಏನ್ ತೊಂದಾರಲ್ಲ ಡಾಕ್ಟರ್ಗಳ್ರಿ, ಅವ್ರನ್ನ ಏನ್ ಕ್ರಮ ಹಂಗೇನಾದ್ರು ಅವ್ರಿಗೆ ಇದಿಲ್ಲ ಅಂದ್ರೆ ನಾ ರಿಫಂಡ್ ಮಾಡಿಸ್ತೀನಿ ಕೆಲಸ. ಈಗ ಲವಿತ್ಲಾ ಕಿರಣ್, ಸೊ ಎಲ್ಲರೂ ನೋಡಾಕತ್ತೀರಿ. ನಾ ಹೇಳೋದೇನಂತಂದ್ರ ಮೊದಲು ತಗೋಬಾರ್ದು ಏನ್ರಿ, ಅಲ್ಲಲ್ಲ ತಗೋಬಾರ್ದು, ರಿಫಂಡ್ ಮಾಡಿಸ್ತೀವಿ. ನೀವು ಇನ್ನೊಂದು ಹೇಳಿದ್ರಿ ಯಾವ್ದು LSSಗೆ ಅಂದ್ರೆ ಸಿಜೇರಿಯನ್ಗೆ 5,000 ಯಾರು ಇಸ್ಕೊಂಡಿದ್ದಾರೆ ಅಂತ. ಅವ್ರು ಯಾರು ಅನ್ಯಾಯ ಒಳಗಾಗಿದ್ದಾರೆ ಅವರು ಇದ್ರ ಕರ್ಸ್ರಿ, ಯಾರು ಇಸ್ಕೊಂಡಾರು ಅವ್ರನ್ನ ಕರ್ಸ್ರಿ, ಯಾರು ತಗೊಂಡಾರು. ನಮ್ ಕಡೆ ವಿಡಿಯೋ ಅದಾವ ಸರ್. ಅವ್ರ ಮ್ಯಾಗ ಕ್ರಮ ತಗೋತೀರಿ ಸರ್? ಈಗ ಕೊಡ್ರಿ, ಕ್ರಮ ತಗೊಳ್ಳೋದು ಯಾವಾಗ ಹೇಳ್ರಿ ಇವರು ಸರ್? ನಾ ಹೇಳ್ತೀನಿ ಕೇಳ್ರಿ, ನೀವ್ ಏನ್ ಕ್ರಮ ತಗೋತೀರಿ ನನಗ್ ಗೊತ್ತದ. ನಮಗ್ ಹೇಳ್ತೀರಿ, ಸಮಾಧಾನ ಮಾಡ್ತೀರಿ, ಅವ್ರಿಗೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತೀರಿ. ಉತ್ತರ ಸರಿಯಾದ ಉತ್ತರ ಅಲ್ಲ. ಸಮಸ್ಯೆ ಎಲ್ಲ ಯಾರು ಇಸ್ಕೊಂಡವ್ರು ಯಾರು ಕೊಟ್ಟವ್ರು ಯಾರು ಒಂದು ವಿಚಾರಣೆ ಆಗ್ಬೇಕಲ್ಲ. ಈಗ ನೀವ್ ಹೇಳಿದ್ರ ಆಶಾ ಕಾರ್ಯಕರ್ತರು ಕೇಳ್ತಾರಲ್ರಿ ಸ್ವಲ್ಪ. ಬರ್ರಿ ಫಾಸ್ಟ್ ಆಗಿ ಬರ್ರಿ. ರಿಪೋರ್ಟ್ ಸರ್ ವೇಟಿಂಗ್. ಆಶಾ ಕಾರ್ಯಕರ್ತರು ಸರ್ ನೀವ್ ಹೇಳಿದಂಗೆ ಕೇಳ್ತಾರಲ್ರಿ? ನೋಡಿ, ಆಶಾ ಕಾರ್ಯಕರ್ತೆ ಮೂಲ ಕೆಲಸ ಏನು? ಈ ಕೇಳ್ರಿ, ಕೆಲವು ಕಂಪ್ಲೇಂಟ್ಗಳು ಇರ್ತಾರ. ಆಶಾ ಕಾರ್ಯಕರ್ತರು ಇನ್ಸ್ಟೆಡ್ ಆಫ್ ಇಲ್ಲಿ ಸರ್ಕಾರಿ ದವಾಖಾನೆಗೆ ಕರ್ಕೊಂಡ್ ಬರಬೇಕು. ಆಕ್ಚುಲಿ ಕೆಲವರು ಆ ಥರ ಕೂಡ ಕಂಪ್ಲೇಂಟ್ ಇದೆ, ಪ್ರೈವೇಟ್ ದವಾಖಾನೆಗೆ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ. ಅದು ಮಾಡೋದು ಕೆಲಸ ಅಲ್ಲಲ್ಲ ಅವರು. ಆಶಾ ಕಾರ್ಯಕರ್ತರು ನಮ್ಮ ಮಂಡನಾಗ ಬರೋದಿಲ್ಲ. ಕೇಳ್ರಿ, ತಾಲೂಕಾ ಹೆಲ್ತ್ ಆಫೀಸರ್ಗೂ ಒಂದ್ಸರಿ ಈ ಪ್ರಶ್ನೆ ಕೇಳಿ ಹೋಗಿ. ಏನ್ರಿ, ಅವರು ನಿಜವಾಗ್ಲೂ ಅವ್ರನ್ನ ಮೂಲ ರಿಕ್ರೂಟ್ ಮಾಡಿದ್ದು, ಸರ್ಕಾರಿ ವ್ಯವಸ್ಥೆ ರಿಕ್ರೂಟ್ ಮಾಡಿದ್ದು ಎದಕ್ಕಂತಂದ್ರೆ ಅವ್ರನ್ನ ಹಳ್ಳಿಯಿಂದ ಅವ್ರು ಕೊಂಡಿ, ಅವ್ರು ನಡುವೆ ನಮ್ಗೆ ಸರ್ಕಾರಿ ಆಸ್ಪತ್ರೆ ಮತ್ತು ಜನಸಾಮಾನ್ಯರ ನಡುವೆ ಅವ್ರ ನಡುವೆ ಕೊಂಡಿ ಇದ್ದಂಗೆ ಅವರು. ಅವ್ರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡ್ಬರ್ಬೇಕು. ಇಲ್ಲಿ ಬಂದ ಮೇಲೆ ಏನೇನು ಅವ್ರಿಗೆ ಗೊತ್ತಿರ್ತೈತಿ, ಯಾವ ಪೇಡ್ ಸರ್ವಿಸಸ್ ಯಾವ ಫ್ರೀ ಸರ್ವಿಸಸ್ ಅಂತೆಲ್ಲ ಗೊತ್ತಿರ್ತೈತಿ. ಫ್ರೀ ಸರ್ವಿಸ್ ಆಗೋದನ್ನ ಅದಕ್ಕೆ ಯಾವ್ದಾದ್ರು ದುಡ್ಡು ಇಸ್ಕೊಂಡಿದ್ರೆ ಏನ್ರಿ ಅವ್ರು ನಮ್ಮ ಗಮನಕ್ಕೆ ಒಂದ್ಸರಿ ಬಂದು ಹೇಳ್ಬೇಕಲ್ಲ. ಇಲ್ಲಿ ಈಗ ಈ ಡಾಕ್ಟರ್ ಹಿಂಗ್ ಮಾಡಕ್ಕೆ ಕಾರ್ಯಕರ್ತರ ಹೇಳ್ಬೇಕು. ಸರ್ ನಾವು 2026 ನೀವಿನ ಹಿಂದಿನ ಕಥೆನ ಹೇಳ್ತೀರಿ. ಅವರು ಹಂಗ ಹೇಳಲಾರ್ದಕ್ಕೆ ಅದು ನಿಮ್ಗೆ ಇಂಡೈರೆಕ್ಟ್ಲಿ ನಿಮ್ ಗಮನಕ್ಕೆ ಬಂದಿರುತ್ತೆ. ಈಗ ನೀವು ಹೇಳಕತ್ತೀರಿ, ಇದು ಕರೆಕ್ಟ್ ಮೆಥಡ್ ಏನ್ರಿ ನೀವು ಹೇಳಕತ್ತೀರಿ. ಈಗ ಏನ್ರಿ, ನಾನು ತಾಲೂಕಾ ಹೆಲ್ತ್ ಆಫೀಸರ್ಗೂ ಒಂದು ಲೆಟರ್ ಈ ಥರ ಒಂದು ಕಂಪ್ಲೇಂಟ್ ಇದೆ ಅಂತ ನಾನು ಇವತ್ತಿನ ಹಾಕಿ ನೋಟ್ ಹಾಕಿ ಅವ್ರಿಗೆ ಒಂದು ಇದನ್ನ ಕಳಿಸ್ತೀನಿ. ಏನ್ರಿ, ಎರಡನೇದು ಅನ್ಯಾಯಕ್ಕೆ ಒಳಗಾದವ್ರು ಬಂದು ಹೇಳ್ಬೇಕು. ಅವ್ರು ಯಾರು ಪೇಷಂಟ್ ಕಡೆಯವರು ಯಾರು ದುಡ್ಡು ಕಳ್ಕೊಂಡಿದ್ದಾರೆ. ಸರ್ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇನೆ ರೀ. ನೀವು ಮಾತಾಡುವಂತ ವೇ ಬೇರೆ ರೀ, ನಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇನೆ. ಮಾತಾಡ್ರಿ.
ಒಂದು ಪೇಷಂಟ್ ಇಲ್ಲಿ ಬಂದಾಗ ತನ್ನ ಪೇಷಂಟ್ ಜೀವ ಮುಖ್ಯ ಆಗಿರ್ತೈತಿ ಹೊರತಾಗಿ ರೊಕ್ಕ ಮುಖ್ಯ ಆಗಿರಂಗಿಲ್ರಿ. ಪಾಪ ಅವರು ಬಹಳ ನಿರಪರಾಧಿಗಳ್ರಿ. ಸರ್ ನನ್ನ ಪ್ರಶ್ನೆ ನಿಮ್ ಮಾತನ್ನ ಪೇಷನ್ಸ್ ಇಂದ ಕೇಳಿಸ್ಕೊಂದಿನ ಅಂದ್ಮೇಲೆ ನಂದು ನೀವು ಕೇಳಿಸ್ಕೋಬೇಕ್ರಿ. ಪೇಷಂಟ್ ಇದೇಗೂ ನನಗೊಂದು ಬೈಟ್ ಕೊಟ್ಟಾರಿ ಒಬ್ರು ಪೇಷಂಟ್. ಅಲ್ರಿ ನೀವು ಹಿಂಗ ಇದ್ ಮಾಡ್ತೀರಿ, ಡೈರೆಕ್ಟ್ ನಾವು ಬಂದು ಹೇಳ್ಬಿಡ್ತೀವಿ, ನಾಳೆ ನಮ್ಮ ಪೇಷಂಟ್ ಬಂದು ಏನ್ಕೇನಾರ ಮಾಡಿದ್ರಂದ್ರೆ ಏನ್ ಮಾಡೋಣ ಅಂತ ಕೇಳ್ತಾರೆ. ಇದು ಪ್ರಾಕ್ಟಿಕಲ್ ರೀ, ಇದನ್ನ ನೀವು ಮಾತಾಡಲ್ಲ. ನಿಮ್ಮ ಆತಂಕ ಇದೆ ಅಕಸ್ಮಾತ್ ಆ ಆತಂಕದಿಂದ ಅಲ್ಲೇ ಹೇಳಕ್ ಇದ್ ಮಾಡ್ತಾರ ಸರ್. ಇಲ್ಲಿ ಹೆಂಗ್ ಬಂದ್ ಹೇಳ್ತಾರತ್ತೀರಿ? ಇಲ್ಲಿ ನಾನು ಮುಂದೆ ಬಂದು ಹೇಳಿದೆ ಹೆಂಗ್ ಹೇಳ್ತಾರ್ರಿ ಸರ್? ನೀವು ಪ್ರಾಕ್ಟಿಕಲ್ ಅಲ್ ಸರ್ ಇದ ಪೇಷಂಟ್ ಮುಂದಿನ ಕ್ರಮಕ್ಕೆ ಏನ್ ಮಾಡ್ತಾರ ಅವ್ರಿಗೆ ಗೊತ್ತಿರ್ತೈತ್ರಿ, ಅಂಜಿಕೆ ಇರ್ತಾರ್ರಿ ಅವ್ರು. ಅಲ್ಲ ಆ ರೀತಿ ಮಾಡೋದು ತಪ್ಪು. ಇನ್ನೊಬ್ರು ನೋಡಿ ಈ ವಿಷಯ ಅಲ್ಲ, ಯಾವುದೇ ರೀತಿ ಥ್ರೆಟನ್ ಮಾಡಿ ಒಬ್ಬರನ್ನ ಹರಾಶ್ ಮಾಡೋದು. ಸರ್ ಡಾಕ್ಟರ್ನ ಕರೀರಿ ಸರ್. ಸರ್ ಹರಾಸ್ಮೆಂಟ್ ಮಾಡಿದ್ರು ಅಂದ್ರೆ ರೊಕ್ಕ ಇಸ್ಕೊಂಡ್ರೆ ಅಲ್ಲನ್ರಿ ಅದು. ಅದೇ ಅಲ್ಲ ಯಾವುದೇ ಕೈಂಡ್ ಆಫ್ ಹರಾಸ್ಮೆಂಟ್ ನಾ ಹೇಳೋದು. ನೋಡ್ರಿ ನಮಗಲ್ಲೇ ವಾರ್ಡ್ದೊಳಗ ಕ್ಲಿಯರ್ ಆಗಿ ಪಿಕ್ಚರ್ ಅದಾವ. ರೋಗಿಗಳು ಏನ್ ಹೇಳ್ಯಾರ ನೋಡ್ರಿ, ನಮ್ಮ ಕಡೆ ರೊಕ್ಕ ಇಸ್ಕೊಂಡಾರ. ನೀವು ನನಗೆ ಏನು ಹೆಲ್ಪ್ ಆಗುತ್ತಂದ್ರೆ ನೀವು ಏನ್ ನನ್ನ ಗಮನಕ್ಕೆ ತಗೊಂಡ್ಬಂದಿರಲ್ಲ, ನನಗೆ ಏನ್ ಹೆಲ್ಪ್ ಆಗುತ್ತಂದ್ರೆ ಯಾರ ಕಡೆಯಿಂದ ಇಸ್ಕೊಂಡ್ರು ಅನ್ನೋದನ್ನು ಸ್ವಲ್ಪ ಹೇಳಿದ್ರಿ ಅಂತಂದ್ರೆ ನನಗೆ ಹೆಚ್ಚು ಇದಕ್ಕೆ ನನಗೆ ಹೋಗ್ಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಡಿಟೇಲ್ ಅಂದರೆ ಇನ್ ಡೆಪ್ತ್ ಎನ್ಕ್ವೈರಿಗೆ ನನಗೆ ಅನುಕೂಲ ಆಗುತ್ತೆ. ನೀವು ಏನು ವಿಡಿಯೋ ಅದಾವ ಅಂತ ಹೇಳಿರಲ್ಲ, ಕೊಟ್ಟವರು ಇಲ್ಲ ಇಸ್ಕೊಂಡವ್ರು ಆಶಾ ಕಾರ್ಯಕರ್ತರು ಯಾರಾದ್ರು ಅಥವಾ ಪೇಷಂಟ್ ಕಡೆ ಯಾರಾದ್ರು ನಾವು ಇಂಥವ್ರು. ಸರ್ ಒಂದ್ ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಕೇಳ್ರಿ. ಇದೇ ಗಲ್ಲಿ ನಿಮ್ಮ ವಾರ್ಡ್ದಾಗ ನಡೆದದ್ದು. ಒಬ್ರು ನೀವು ಇಲ್ಲಿ ಆಯ್ತು ನೀವು ಹೋಗ್ರಿ ಅಲ್ಲಿ ಯಾರ್ರೀ ಪೇಷಂಟ್ ರೀ, ಕುಳ್ಳೊಳ್ಳಿ ಅವರು. ನೀವು ಯಾರಿಗೆ ರೊಕ್ಕ ಕೊಟ್ರಿ ಅಂದ್ರೆ ನಾವು ಆಶಾ ಕಾರ್ಯಕರ್ತೆ ಕೊಟ್ಟಿವ್ರಿ ಅಂತ ಹೇಳಿದ್ರು. ಅದನ್ನೇ ಹೆಸರು ಒಂದ್ ನಿಮಿಷ ರೀ. ಆಶಾ ಕಾರ್ಯಕರ್ತರು ಎಲ್ಲಾರು ಮಾತಾಡೋಕನ ಅಲ್ಲೇ ಪಾಸ್ ಆದ್ರಿ. ನಾವು ಹೋದಿವಿ, ಡೈರೆಕ್ಟ್ ವಿಡಿಯೋ ಮಾಡ್ಕೋತನ ಹೋಗೇವಿ. ಇವ್ರು ನಿಮ್ ಮೇಲೆ ಆಪಾದನೆ ಮಾಡಾಕತ್ತಾರ, ನೀವು ರೊಕ್ಕ ಇಸ್ಕೊಂದಿರಿ ಅಂತ ಇವ್ರದ್ದು. ನಿಮಗೆ ಡಾಕ್ಟರ್ಸ್ ಹೇಳ್ಯಾರೋ ಏನ್ ನಿಮ್ ಸ್ವಂತ ಬುದ್ಧಿಲೇ ರೊಕ್ಕ ಇಸ್ಕೊಂಡಿರೋ? ಅದನ್ನ ಅವ್ರು ಹೇಳಕ್ ತಯಾರಿಲ್ಲ. ನಾವು ಇಸ್ಕೊಂಡೇ ಇಲ್ರಿ, ಏನು ನಮ್ಗೆ ಗೊತ್ತೇ ಇಲ್ಲ. ಅವ್ರನ್ನ ಕೇಳ್ಬೇಕಾರೆ ನಾವು ಇಸ್ಕೊಂಡಿವನ ಅಂತ ಹೇಳಿ ಸಿಟ್ಟಿಲೇ ನೋಡ್ತಾರ್ರಿ ಪೇಷಂಟ್ನ. ಅವ್ರು ಅಂಜಲಿಲ್ಲ, ನಿಮ್ಮ ಜೊತೆ ನಾವ್ ಇರ್ತೀವಿ, ನಿಮ್ ರೊಕ್ಕ ನಾವು ಇಸದ್ ಕೊಡೋ ಜವಾಬ್ದಾರಿ ನಮ್ದು. ಹೇಳ್ರಿ ಧೈರ್ಯವಾಗಿ ಅನ್ಲಿ, ಇಲ್ರಿ ಇವ್ರ ಇಸ್ಕೊಂಡಾರ ಕೈ ಮಾಡಿ ಅಲ್ಲೇ ಮಗ್ಳು ತೋರಿಸ್ತಾರ. ಅದನ್ನೇ ಅಂತ ಪ್ರಕರಣ ನಮ್ಮ ಮುಂದೆ ತಗೊಂಬರ್ರಿ. ಈಗ ನಾ ಹೇಳತ್ತೀನಲ್ಲ ಸರ್, ಅದೇ ಕುಳ್ಳೊಳ್ಳಿ ಸರ್, ಕುಳ್ಳೊಳ್ಳಿ ಬೇಕಾಗಿರೋದೇನು ಇದು ಒಂದಾಯ್ತು. ನೀವು ಹೇಳಿದ್ಮೇಲೆ ನನಗೆ ಬೇಕಾಗಿರೋದೇನೆಂದ್ರೆ ಪೇಷಂಟ್ ಹೆಸರು, ಆಶಾ ಕಾರ್ಯಕರ್ತೆ ಹೆಸರು, ಅಥವಾ ಡಾಕ್ಟರ್ ಇಸ್ಕೊಂಡಿದ್ರೆ ಯಾವ ಡಾಕ್ಟರ್ ಹೆಸರು ಅದನ್ನ ಕೊಟ್ರೆ ಅಂದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಆ ಆಂಗಲ್ ಒಬ್ಬರ ಮೇಲೆ ಆಕ್ಷನ್ ಆತಂದ್ರೆ ಉಳ್ದವ್ರು ಅಲರ್ಟ್ ಆಗ್ತಾರೆ. ಸರ್ ನೀವು ಕರೆಕ್ಟ್ ಆಗಿ ಹೇಳಾಕತ್ತೀರಿ, ಇಲ್ಲ ಅನ್ನಂಗಿಲ್ಲ. ಕರೆಕ್ಟ್ ಆಗಿ ಹೇಳಕ್ಕೆ ನೀವು ಕಳಿಸ್ಬಿಡ್ರಲ್ರಿ. ಈ ಪೇಷಂಟ್ ಹೇಳಾಕತ್ತಾರ ಯಾರು ಅನ್ನೋದವ್ರು ಅದ ನೀವು ಹೇಳ್ರಿ ಪೇಷಂಟ್ ಹೆಸರು. ಇವ್ರ ನೋಡ್ರಿ ಇದು ಏನ್ ಹೇಳ್ರಿ, ಮಾತಾಡ್ರಿ ಸರ್, ಮಾತಾಡ್ರಿ. ಒಂದ ನಿಮಿಷ ಇವ್ರನ್ನ ಕರ್ಕೊಂಡು ಹೋಗಿ ಅವ್ರದ್ದೇನೋ ಒಂದು ಇದಿದೆ ನೋಡು, ಕ್ಯಾಂಪ್ ಇದೆ. ಅವ್ರು ಒಂದ ನಿಮಿಷ ಇವ್ರೆ ಸರ್, ವಿರೂಪಾಕ್ಷಿಯವ್ರಿಗೆ ಸ್ವಲ್ಪ ನೀವು ಹೇಳ್ಬೇಕು ಸರ್. ಅಂದ್ರೆ ನಾಳೆ ಕ್ಯಾಂಪಿಗೆ ಅವ್ರು ಬರ್ಬೇಕು. ಆಯ್ತು, ಒಂದು ನೋಟ್ ಮಾಡಿಸ್ಕೊಂಬ. ಇವ್ರು CM ನೋಟ್ ಮಾಡಿಸ್ಕೊಂಬ. ಇವ್ರದ್ರಿ ನಾನ್ದು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್. ನಿಮ್ಗೆ ಯಾವಾಗ ಗೊತ್ತಾಗಿದೆ? ಅಲ್ಲ ನಾನು ಒಂದ್ ತಿಂಗಳ ನಡೆಯಕತ್ತೈತೆ. ಇಲ್ಲಿ ಬರ್ರಿ, ಈ ಕಡೆ ಬರ್ರಿ. ಒಂದ್ ನಿಮಿಷ ತಡ್ರಿ. ನೀವು ಹೇಳಿದ್ದಕ್ಕೆ ಅಲ್ಲೇ ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ, ಮಾಡ್ಕೋತ ಹೋಗುತ್ತೆ. ಹೇಳ್ರಿ ನೀವು ಒಂದ್ ನಿಮಿಷ ಹೇಳ್ರಿ. ನೀವು ಒಂದ್ ಪ್ರಶ್ನೆ ಹೇಳ್ರಿ, ಅಲ್ಲಿ ಹೋಗ್ರಿ. ಒಂದ್ ತಿಂಗಳ ನಡೆಯಕತ್ತೈತಿ, ಒಂದ್ ತಿಂಗಳ ತರ ನೀವ್ ಯಾಕೆ ಸುಮ್ಮನೆ ಐತ್ರಿ? ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ. ಅಲ್ಲ ಹೇಳಿ, ಅದ ಹೇಳತ್ತೀನ್ರಿ. ಹೇಳ್ಬೋದಾಗಿತ್ತಲ್ಲ, 2 ದಿನ ಬಿಟ್ಟು 1 ವಾರ ಬಿಟ್ಟು ಹೇಳ್ಬೋದಾಗಿತ್ತು. ಮತ್ತೆ ಏನ್ ಕೊಂಬ ಬಂದಿದ್ರೆ ನಿಮ್ ಗೌರ್ಮೆಂಟ್ ಆಫೀಸ್ ಕೊಂಬ ಬಂದಿದೆ ಗೌರ್ಮೆಂಟ್ ಕೊಂಬೆ ಯಾರಿಗೂ ಬಂದಿರೋದಿಲ್ಲ. ಮತ್ತೆ ನೀವೇನ್ ಮಾತಾಡ್ತೀರಿ ಇವಾಗ? ಸಮಸ್ಯೆ ಏನಿದೆ ಆಗ್ಲೇ ಹೇಳಿ. ಈಗ ಅವ್ರದ್ದು ಅವ್ರಿಗೆ ಹೇಳ್ರಿ, ಪೂರ್ತಿ ಕಂಪ್ಲೇಂಟ್ ಕೇಳಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಉತ್ತರ ಕೊಡ್ರಿ. ಆಗ ಹೇಳಿದ್ರೆ ಅನುಕೂಲ ಆಕೈತಿ ಅಂತ ಹೇಳಿದ್ರೆ ನಿಮ್ಗೆ ಅಡ್ಮಿಟ್ ಆಗಿನ್ರಿ ನಾನು. ಓಕೆ ರೀ, ಇವತ್ತು ಮುಂಜಾನೆ ಬಂದ್ಮೇಲೆ ಎಲ್ಲ ರಿಪೋರ್ಟ್ ಎಲ್ಲ ಮಾತಾಡಬಾರ್ದು, ಯಾರಿಗೂ ಕೊಂಬ ಬಂದಿರೋದಿಲ್ಲ. ಬಂದಾಗ ಹೇಳ್ತಾರ ಅವ್ರದ್ದು ಏನ್ ಕೇಳೋಣ ಸರ್? ಹೇಳ್ರಿ ಸರ್, ಹೇಳ್ರಿ. ಹಂಗ ಮಾತಾಡಿದ್ರೆ ಹೆಂಗ? ನೀವೇನಾರು ಮಾತಾಡಬಹುದು, ನಾವೇನಾರು ಮಾತಾಡಿದ್ರೆ ಹಂಗ ತಪ್ಪ ಹೇಳಿ. ನಮಗೂ ಇರಿಟೇಟ್ ಆಗೋದು. ಸಿಸ್ಟಮ್ ಇನ್ ವರ್ಲ್ಡ್ ನಮ್ ಕಂಟ್ರಿ ಫಸ್ಟ್ ತಗೋತೀನಿ ನಾನು. ಒಬ್ಬ ಜವಾಬ್ದಾರಿಯುತ ಪ್ರಜೆ.
ಓಕೆ ನಾವು ಸಿಸ್ಟಮ್ ಚೇಂಜ್ ಮಾಡಬೇಕು ಹೇಳಿ ಲೇಟ್ ಮಾಡಿದ್ರಿ ಅಂತ ಹೇಳ್ತಾರ ಅಲ್ಲ ಲೇಟ್ ಅಲ್ರಿ ಒಂದ್ ಇದನ್ನ ತಗೋತಾರೆ ನಾವು ನೀವು ಈ ಕಡೆ ಮಾತಾಡಿ. ಹೇಳ್ರಿ ಸರ್ ನೀವು ಹೇಳ್ರಿ ನಮ್ಗೆ ತೊಂದರೆ ಆಗಿದೆ ಅಂತ ನಾನ್ ಬಿಟ್ಟು ಹಂಗೆ ಹೋದ್ರೆ ಸರಿ ಅನ್ಸಂಗಿಲ್ಲ. ಹೇಳಿ. ನನ್ನಿಂತ ಒಂದು 100 ಮಂದಿ ಜನದ ಅನುಕೂಲ ಆಗತ್ತಂತ ಈಗ ನಾನು ಬಂದ್ ಮಾತಾಡ್ತಾರೆ ನಾ ರಿಸ್ಕ್ ತಗೊಳ್ತೀನಿ. ಹೇಳಿಯಪ್ಪ ಪ್ಲೀಸ್ ಹೇಳಿ. ಇವತ್ತ ಮುಂಜಾನೆ ಇವರೇ ಡಾಕ್ಟರ್ ಇವಾಗ ಪ್ರೆಸಿಡೆಂಟ್ ಅದಾರ ನೋಡ್ರಿ ಅವ್ರು ದಳವಾಯಿ ಸರ್ ನಿನ್ನೆ ಎತ್ಪೆತ್ ನಮ್ಮ ಮೇಡಮ್ ಮಾತಾಡ್ರ ಮಿಸಸ್ಗೆ ಅವ್ರಿಗೆ ಹರಾಸ್ಮೆಂಟ್ ಕೇಸ್ ಹಾಕ್ಲಿಲ್ಲ ಇವಾಗ ಎತ್ಪೆತ್ ಮಾತಾಡ್ಯಾರ ಈ ವಿಡಿಯೋ ಇಲ್ಲ ರೀ ಹಾಕ್ಲಿ ಹರಾಸ್ಮೆಂಟ್ ಕೇಸ ಒಂದು ಕೇಳ್ರಿ ಪೂರ್ತಿ. ನೆಕ್ಸ್ಟ್ ಇವತ್ತು ಮುಂಜಾನೆ ಬಂದ್ರೆ ಎಲ್ಲ ನಾರ್ಮಲ್ ಇದೆ ಸರ್. ನಾರ್ಮಲ್ ಆಗ್ಲೇ ನಾನು ಇವತ್ತು ಆಪರೇಷನ್ ಹೋಗ್ಬೇಕು ಮಿರಾಜ್ಗೂ ಇವತ್ತು ಹೋಗಿಲ್ಲ ಮನ್ಯಾಗ ರೆಸ್ಟ್ ಮಾಡತ್ತೀನಿ. ಏನ್ ಮೆಜರ್ಮೆಂಟ್ ಬರ್ಬೇಕು ಬಂದ್ ನಾವು ಸ್ಟೇಟ್ಮೆಂಟ್ ಕೊಡ್ಬೇಕು ರೈಟ್ ಹ್ಯಾಂಡ್ದಾಗ ಇದನ್ನ ಕೊಡ್ಬೇಕು ಅಂದಾಗ ನಾ ಮಾಡ್ಕೋತೀನಿ ಇಲ್ಲ ಮಾಡ್ಕೊಳಂಗಿಲ್ಲ ಇದು ಮಾಡ್ತಾನ ರೀ. ವಾಪಸ್ ನಾ ಬಂದ ತಕ್ಷಣ ನಾರ್ಮಲ್ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಐತೆ ನಿಮ್ಗೆ ಕೊಡ್ತೀನಿ. ಆಮೇಲೆ ಇಷ್ಟು ಏನು ಕೇಳಕ್ ರೆಡಿ ಇಲ್ರಿ ಆಗುದಿಲ್ರಿ. ನಾ ರಿಸ್ಕ್ ತಗೊಳ್ಳೇನ್ರಿ ರಿಸ್ಕ್ ತಗೊಳಕ್ ನೀವು ಡಾಕ್ಟರ್ ಆಗಿರಿ ಏನ್ ಇದು ಪಗಾರ ತಗೊಳ್ಳೋ ಡಾಕ್ಟರ್ ಆಗಿರಿ ನೀವು ಪೂರ್ತಿ ಕೇಳ್ರಿ ಪೂರ್ತಿ ಕೇಳ್ರಿ. ಇವತ್ತು ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ರೀ ನಡೆದಿದ್ದು. ಇವತ್ತು ಮಾರ್ನಿಂಗ್ ರೈಟಿಂಗ್ ಯಾಕೆ ವಿಡಿಯೋನ ಇದೆ ರೀ ಎಲ್ಲ ರೈಟಿಂಗ್ ಕೊಡ್ರಿ ಆಗತ್ತೇನ್ರಿ. ಒಬ್ನು ಒಬ್ನು ಪಿ ಎಂ ಒಬ್ಬ ಸಿ ಎಂ ನ ಒಂದ್ ದಿವ್ಸನಾಗ ಮಾಡಿಸ್ಬೋದು. ಒನ್ ನಿಮಿಷ ಇದು ಆಫೀಸಲ್ಲಿ ಇಲ್ಲ ರೀ ಇದು ಆಫೀಸಲ್ಲಿ ಇಲ್ಲ ರೀ ಮಾಡ್ಬೋದು. ಇದನ್ನ ಇಮಿಡಿಯೇಟ್ಲಿ ಆಕ್ಷನ್ ತೊಗೊಳಕಾಗಿಲ್ಲ ನಿಮ್ಗೆ ಸರ್. ನಿಮ್ ಪ್ರೊಸೀಜರ್ ಅಲ್ಲ ನಾನ್ ನಿಮ್ಗೆ ಕೇಳ್ತೀನಿ. ಪ್ರೊಸೀಜರ್ ನಿಮಗೆ ಲೆಟರ್ ಕೊಟ್ರನ ಪ್ರೊಸೀಜರ್ ಅದನ್ನ ಬಿಟ್ಟು ಏನು ಮಾಡಕ್ಕಾಗಿಲ್ರಿ. ಅದು ಅಧಿಕೃತ ಆಗುತ್ತೆ ನಿಮ್ಗೆ ಇದನ್ನ ಬಿಟ್ಟು ಅಧಿಕೃತ ಇನ್ನೇನು ಮಾಡಕ್ಕಾಗಂಗಿಲ್ರಿ. ಏನು ಮಾಡಕ್ಕಾಗಿಲ್ಲ. ನಿಮ್ ಕಣ್ಣಿಲೆ ನೋಡಿದ್ದು ಕಿವಿಲೆ ಕೇಳಿದ್ದು ಏನು ನೋಡಕ್ಕಾಗಿಲ್ಲ. ಒಂದ್ ನಿಮಿಷ ನಾ ಹೇಳ್ತೀನಿ ಕೇಳಿ. ನಿಮ್ಮ ಉತ್ತರಕ್ಕೆ ನಾ ಹೇಳ್ತೀನಿ. ಈಗ ನೀವು ಓರಲ್ ಹೇಳಿದ್ರಲ್ಲ ಇವನ್ನೆಲ್ಲ ನಾವು ದಿನಂಪ್ರತಿ ನೋಡ್ರಿ ಹಿಂಗೆ ಕಂಪ್ಲೇಂಟ್ ಬರ್ತಾವಂತ ಪ್ರತಿ ನಮ್ಮ ಮೀಟಿಂಗ್ ಒಳಗೆ ನಾವು ಹೇಳ್ತಿರ್ತೀವಿ. ಓರಲಿ ನೀವು ಹೆಂಗೆ ಓರಲಿ ಹೇಳ್ತಿರಲ್ಲ ಓರಲಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಆದರೆ ಆ್ಯಕ್ಷನ್ ಶುರು ಆಗೋದು ಯಾವಾಗ ಅಂತಂದರೆ ರೈಟಿಂಗ್ ಒಳಗೆ ಕೊಟ್ಟಾಗ. ಇದನ್ನ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಎನ್ ಆಫೀಸ್ ಪ್ರೊಸೀಜರ್. ಎಕ್ಸಾಕ್ಟ್ಲಿ ಸರ್ ಏನ್ರಿ ಇದು ಆಫೀಸ್ ಪ್ರೊಸೀಜರ್. ನೀವು ಒಂದು ರೈಟಿಂಗ್ನಾಗ ಕೊಡ್ರಿ. ರೈಟಿಂಗ್ ಒಳಗೆ ನೋಟಿಸ್ ಇಶ್ಯೂ ಆಗುತ್ತೆ ಈ ಥರ ಒಂದು ಪೇಷಂಟ್ ಕಡೆಯವರಿಗೆ ಈ ಥರ ತೊಂದರೆ ಆಗಿದೆ ಅಂತ. ಇದಕ್ಕೆ ನಿಮ್ಮ ಏನ್ರಿ ಮಾಡ್ತಾರೆ ಅಲ್ಲ ಎಷ್ಟಿಂದ ಕೊಡ್ಬೇಕು ಈಗ ನೋಡಿ ಒಂದ್ ನಿಮಿಷ ಈಗ ಇವೆಲ್ಲ ದಡ್ಡ ಬಿದ್ದಾವ್ರಿ ಇವ. ನೀವು ಕೊಡ್ರಿ ಮೊದಲ ನೀವು ಕೊಡ್ರಿ ಇಲ್ಲಿ ಬಿಡ್ರಿ ಇಶ್ಯೂ ಮಾಡ್ತೀನಿ ಸರ್. ಇವ್ರ ಕೊಡ್ರಿ ಹೆಸರೇ ಕೊಡ್ರಿ. ನೀವು ಏನ್ ಸಮಸ್ಯೆ ಹೇಳಕತ್ತೀರ ಇವ್ರು ದಳವಾಯಿ ಸರ್ ಕಳ್ಸ್ರಿ. ಅಲ್ಲ ಅವರು ಹತ್ರ ಅವರು ಇವ್ರು ಸರ್ ಅನ್ರಿ ಇದೇ ಸರ್ ಇದೇ ಫೋನ್ ಹಚ್ಚಿದ್ರಲ್ಲ ಅವ್ರು ಯಾರು ಇದು ನೀವು ಬರ್ದಿದ್ದ ಡಾಕ್ಟರ್ ಇದು ನೋಡಿ ನೋಡಿ ಅಲ್ಲಿ ಅವ್ರು ಯಾರು ಅವ್ರಿಗೆ ಆಕ್ಷನ್ ತಗೋರಿ. ಅವ್ರು ಯಾರು ಪ್ರೈವೇಟ್ ಅದಾರಲ್ಲ ಅವ್ರಿಗೆ ಆಕ್ಷನ್ ತಗೋರಿ. ಅವ್ರಿಗೆ ಯಾಕೆ ಆಕ್ಷನ್ ತಗೋತೀರಿ. ಮತ್ತೆ ಅವ್ರ ಯಾಕೆ ತಗೋತಾರ ಬಂದಿಲ್ಲ ಇವ್ರು ತಗೋಬೇಕು. ಇವ್ರು ಮಾಡಕತ್ತಿದ ಕೆಲಸ ಇದೆ. ಇದನ್ನ ಯಾರು ಮಾಡ್ಸ್ಯಾರ ಸರ್. ಇದನ್ನ ಬರ್ದ್ ಕೊಟ್ಟವ್ರು ಯಾರು ಇದನ್ನ ಭುವನೇಶ್ವರಿ ಮಠಪತಿ 758 ಸರ್ 2026. ಹಾಂ ಸರ್. ಹಾಂ ಸರ್ ಇದನ್ನ ಬರ್ದು ಕೊಟ್ಟವ್ರು ಯಾರು. ನಮ್ಮ ಮಾರ್ನಿಂಗ್ ರೌಂಡ್ಸ್ ಮಾಡಕ್ ಬಂದಾಗ ಅವ್ರ ಕಡೆ ರಿಪೋರ್ಟ್ ಇತ್ತಿದೆ. ಫಸ್ಟ್ ಆಫ್ ಆಲ್ ಓಕೆ ಬೇಬಿದು ಫೀವರ್ ಬರತ್ತಾವ. ಸರಿ ಆಕ್ಟಿವಿಟಿ ಡಲ್ ಐತಿ ಮತ್ತೆ ಇರಿಟೇಬಲ್ ಐತಿ. ಓಕೆ ನನ್ಗೆ ಅದೇನು ನಮ್ಗೆ ಬಂದಿಲ್ಲ ಸರ್. ಪ್ರಶ್ನೆ ರೀ ನಮ್ಮ ಪ್ರಶ್ನೆ ಇದಲ್ಲ. ಮಗು ಒಳ್ಳೇದಾಗ್ಲಿ ಈ ಟೆಸ್ಟಿಂಗ್ ಇಲ್ಲಿ ಇಲ್ಲ ಹೊರಗಡೆ ಐತಿ ಮಾಡ್ಸ್ಯಾರ ಅದು ಬ್ಯಾಡ್ರಿ. ಯಾಕಂದ್ರೆ ನಮಗೆ ಪೇಷಂಟ್ ಮುಖ್ಯ. ಇದನ್ನ ಮಾಡಿ ಕೊಟ್ಟಿದ್ದು ಯಾರು ರೊಕ್ಕ ಇಸ್ಕೊಂಡಿದ್ದು ಯಾರು ರೊಕ್ಕ ಯಾರು ಇಸ್ಕೊಂಡ್ರು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಇದು ಇನ್ವೆಸ್ಟಿಗೇಷನ್ 7ನೇ ತಾರೀಕು ಆಗಿದೆ. 7ನೇ ತಾರೀಕು 5/2026. ಸರಿ 2026 ನಮ್ಮ ಮಾರ್ನಿಂಗ್ ರೌಂಡ್ಸಿಗೆ ಬಂದದ್ದು 10:00 ಓಕೆ. ಪೇಷಂಟ್ ನನಗೆ ಇದು ರಿಪೋರ್ಟ್ ತೋರಿಸಿದ್ ಜ್ವರ ಬರಾಕತ್ತಿತ್ತು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ. ನೀವಲ್ಲ ಹಂಗ ಅಲ್ಲ ನಾವಿರ್ಲಿಲ್ಲ ಅಂದ್ರೆ ಯಾರು ಒಬ್ರು ಮಾಡ್ಸಿರ್ತಾರೆ ಇನ್ವೆಸ್ಟಿಗೇಷನ್. ಬೇರೆ ಯಾರು ನಿನ್ನೆ ಯಾರು ರೌಂಡ್ಸ್ ಅಟೆಂಡ್ ಇದ್ರು ಇಲ್ಲ ಅಂತಂದ್ರೆ ನಾವು ನೋಡ್ರಿ ಸರ್ ನನ್ನ ಪ್ರಶ್ನೆ ಇಷ್ಟೇ ಸರ್. ಈಗ ನೀವು ಪೇಷಂಟ್ ನಾ ಡಾಕ್ಟರ್ ತಂದು ನಾನು ನಿಮಗೆ ಇದನ್ನ ರಿಪೋರ್ಟ್ ಕೊಟ್ಟೆ. ಇದ್ರದ ರೊಕ್ಕ ನಿಮ್ ಕಡೆ ನಾ ಇಸ್ಕೊಂಡು ಹೋದೆ. ನಂದು ಸರಿ ಏನ್ರಿ. ಇದು ನನಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ಟಾರ. ಓಕೆ ಇನ್ವೆಸ್ಟಿಗೇಷನ್ ನಾನ್ ಕಲೆಕ್ಟ್ ಮಾಡಿದ ರಿಪೋರ್ಟ್ ಏನೈತೆ ತೋರಿಸೈತಿ ರಿಪೋರ್ಟ್. ಸರ್ ಅದು ನಿಮ್ ಕರ್ತವ್ಯ ನೀವು ಮಾಡಿರಿ. ನನ್ನ ಪ್ರಶ್ನೆ ಅದಲ್ಲ ಸರ್. ಅಲ್ಲಲ್ಲ ಇದನ್ನ ಇವತ್ತು ಈಗ ಜಸ್ಟ್ ಆಗಲ್ಲ ಇದು ಇವತ್ತಿನ ನಿಮಗ ರಿಪೋರ್ಟ್ ಯಾರು ಕೊಟ್ಟಾರ ಯಾರು ರೊಕ್ಕ ಇಸ್ಕೊಂಡು ಹೋಗ್ಯಾರ. ಓ ಮೈ ಗಾಡ್ ಕೇಳತ್ತೀನಿ ನಾ ನಿಮಗ. ಇದು ನಾ ಬರ್ದು ಕೊಟ್ಟಿನಿ ನೋಡಿ. ರೊಕ್ಕ ಯಾರಿಗ್ ಕೊಟ್ಟಿರಿ. ಅಮೀನ್ ಪಂಡಾರಿ ಕೊಟ್ಟಿಲ್ರಿ ಈಗ ರೊಕ್ಕ ಬೆಳಕತ್ತಾರ. ಇದ್ರದ ರೊಕ್ಕ ಯಾರಿಗ್ ಕೊಟ್ಟಿರಿ. ಯಾರಿಗ್ ರೊಕ್ಕ ಕೊಟ್ಟಿರಿ ಇದ್ರದ. ಈ ಲ್ಯಾಬ್ದವ್ರಿಗೆ ಕೊಟ್ಟಿರ್ತಾರ್ರಿ ಮತ್ತೆ ಕೊಟ್ಟಿರ್ತಾರ. ಈ ಲ್ಯಾಬ್ದವ್ರಿಗೆ ಕೊಟ್ಟಿರ್ತಾರ. ಅವ್ರು ಹೇಳಕತ್ತದು ಸರ್ಕಾರಿ ಆಸ್ಪತ್ರೆ ಗೌರ್ಮೆಂಟ್. ಈಗ ನಮಗೂ 800 ರೂಪಾಯಿ ಬೇಡಿದ್ರಿ ಈಗ
ಈ ಅಲ್ಲಪ್ಪ ಇದು ನೋಡಿಲ್ಲ ಇದು ಆದರ್ಶ ಪೆಥಾಲಜಿ ಸರ್ ನಾ ಅವ್ರಿಗೆ ಅವ್ರು ತಿಳಿಯುವಾಗ ನಾ ಹೇಳ್ತೇನೆ ತಡ್ರಿ, ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ ಸರ್. ಆದರ್ಶ ಪೆಥಾಲಜಿ ನೀವು ಕರೆಕ್ಟ್ ರೀ, ನೀವ್ ಹೇಳುದು ಬರಬರಿ. ಇದನ್ನ ಯಾರು ಚೆಕ್ ಮಾಡಿರ್ತಾರ ಅವ್ರಿಗೆ ಅವ್ರು ರೊಕ್ಕ ಕೊಟ್ಟಿರ್ತಾರ, ಅದು ಸರಿ. ನಾ ಕೇಳಾಕತ್ತಿದ್ದ ಪ್ರಶ್ನೆ, ಅವ್ರು ರೊಕ್ಕ ಕೊಟ್ಟದ್ದು ಇಲ್ಲಿರುವಂತ ಸರ್ಕಾರಿ ಆಸ್ಪತ್ರೆ ನೌಕರರಿಗೆ ರೊಕ್ಕ ಇಸ್ಕೊಂಡವ್ರು, ರಿಪೋರ್ಟ್ ಕೊಟ್ಟವ್ರು ಅವ್ರು ಯಾಕೆ ಕೆಲಸ ಮಾಡಕತ್ತಾರು ಅಂತ ನನ್ನ ಪ್ರಶ್ನೆ ಕೇಳಾಕತ್ತೀನಿ. ನೋಡ್ರಿ, ನಮ್ದು ಇನ್ವೆಸ್ಟಿಗೇಷನ್ ಬರೀದು ಧರ್ಮ ಇರ್ತೈತಿ. ನಾ ಇನ್ವೆಸ್ಟಿಗೇಷನ್ ಬರೆದು ಕೊಟ್ಟು ಹೋಗ್ತೀನಿ. ನಮ್ಮ ಕಡೆ ಇಲ್ಲಿದೆ ಇನ್ವೆಸ್ಟಿಗೇಷನ್. ಫಸ್ಟ್ ಆಫ್ ಆಲ್ ಇನ್ವೆಸ್ಟಿಗೇಷನ್ ಇರ್ಲಾರ್ದಕ್ಕ ಪೇಷಂಟಿಗೆ ಫೇವರ್ ಆಗ್ಲಿ ಅಂತ ಹೇಳಿ ಮಾಡ್ಸಿರ್ತೀವಿ. ದುಡ್ಡು ಯಾರು ಇಸ್ಕೋತಾರು, ಇನ್ವೆಸ್ಟಿಗೇಷನ್ ಯಾರು ಬಂತು ಸರ್ ಪಾಪ ನೋಡ್ರಿ, ನಂದಲ್ಲ, ನಿಮಗಲ್ಲ ಸರ್, ನಂದ್ ಗೋಸಲ್ಲ, ನನಗ್ ಗೊತ್ತಿಲ್ಲ ರೀ. ನೀವು ನಿಮ್ದಲ್ಲ, ನೀವೇನ್ ಮಾಡ್ತೀರಿ, ರಿಪೋರ್ಟ್ ಚೆಕ್ ಮಾಡ್ತೀರಿ, ಇದು ಹಿಂಗೈತಿ ಇದು ಹಿಂಗಾಗೈತಿ ಹೇಳ್ತೀರಿ. ಬರೆದು ಕೊಡೋದು ನಂದ ಕೆಲಸ. ಯಾಕಂದ್ರೆ ಬೇಬಿ ಆಫ್ ಅಮೀನ್ ಪಂಡಾರಿಗೆ ಜ್ವರ ಬರಾಕತ್ತಾವ, ಕಿರಿಕಿರಿ ಮಾಡಾಕತ್ತೈತಿ. ಓಕೆ, ಎದ್ರ ಬರ್ದು ಕೊಡ್ತೀರಿ ಅದನ್ನ ನಾವು ಇನ್ವೆಸ್ಟಿಗೇಷನ್ ಶೀಟ್ ಒಳಗೆ ಬರ್ದು ಕೊಡ್ತೀರಿ. ಇದು ಯಾವ್ದು ನೀವು ಬರ್ದದಲ್ಲಲ್ರಿ? ಇದು ನಂದ ಹ್ಯಾಂಡ್ ರೈಟಿಂಗ್. ಇದ್ರಾಗ ಯಾಕೆ ನಿಮ್ ಹ್ಯಾಂಡ್ ರೈಟಿಂಗ್ ಬತ್ ಸರ್? ಸಿ ದಿಸ್ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಅವೈಲೇಬಲ್ ಇನ್ ಅವರ್ ಹಾಸ್ಪಿಟಲ್. ಓಕೆ, ಬೇಬಿಗೆ ಫೇವರ್ ಆಗ್ಬೇಕಾ? ಬೇಬಿಗೆ ಫೇವರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಈ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಮ್ಮ ಅಂತ ಹೇಳಿ ಹೋಗ್ತೀವಿ. ಅಲ್ರಿ ನಮಗ್ ಅದ್ ಮಾಡ್ಸಕ್ ನಿಗುದಿಲ್ಲ, ನಾವು ಮಾಡುದಿಲ್ರಿ ಅಂತಂದ್ರೆ ನಾವೇನ್ ಅವ್ರಿಗೆ ಫೋರ್ಸ್ ಮಾಡುದಿಲ್ಲ. ಫಸ್ಟ್ ಆಫ್ ಆಲ್ ದಟ್ಸ್ ಇಟ್. ನಾನ್ ನಿಮ್ ಕೇಳ್ತೇನ್ರಿ, ನಿಮ್ಮ ಚೌಕಟ್ಟೊಳಗ ಪರ್ಟಿಕ್ಯುಲರ್ ಆಗಿ ಇದೇ ಆಸ್ಪತ್ರೆ ಲೆಟರ್ ಬರ್ದು ಕೊಡ್ಬೇಕು ಅಂತ ಐತೋ, ಅಥವಾ ನೀವು ನಾರ್ಮಲ್ ಆಗಿ ಇಂತ ಚೆಕ್ ಮಾಡಿಸ್ರಿ ಅಂತ ಹೇಳಿ ಬರ್ದು ಕೊಡೋದೈತೋ? ಇಂತದಂತ ಹೇಳಿ ಬರ್ದು ಕೊಟ್ರಿ. ಇದಕ್ಕೆ ಯಾಕೆ ಬರ್ದು ಕೊಟ್ರಿ? ಇದಕ್ಕೆ ಯಾಕೆ ಬರ್ದು ಕೊಟ್ಟಿವಿ ಅಂದ್ರೆ ನಾವು ರೆಗ್ಯುಲರ್ ಆಗಿ ಒಂದ್ ಲ್ಯಾಬ್ರೋಟರಿಗೆ ಬರ್ದು ಕೊಟ್ಟಿರ್ತೀವಿ, ಅವ್ರು ಅದೇ ಕೊಡ್ತೀವಿ. ಅದು ನಿಮ್ ಕಾನೂನು ಒಳಗ ಐತೇನ್ರಿ? ಅದು ನಿಮ್ ಕಾನೂನು ಒಳಗ ಐತೇನ್ರಿ? ಇದೇ ಆಸ್ಪತ್ರೆ ನೀವು ರೆಗ್ಯುಲರ್ ಆಗಿ ಇದಕ್ಕೆ ಕೊಡ್ತೀರಿ, ಇದು ಒಂದು ಬುಕ್ಲೆಟ್ ನಿಮ್ ಕಡೆ ಇಟ್ಕೊಂಡಿರಿ ಅಂತಂದಾಗ ಇದಕ್ಕೆ ಅರ್ಥ ಏನ್ರಿ? ಹಂಗಾದ್ರ ಇಲ್ಲೇ ಇದೆ ಅಂತ ಅರ್ಥ. ಅಲ್ಲ, ಈಗ ನಮಗೇನ್ ಅನ್ಸತ್ ಗೊತ್ತದನ್ರಿ? ನನಗೇನ್ ಗೊತ್ತತ್ರಿ, ನಮಗೆ ಈಗ ನಮಗೇನ್ ಅನ್ಸತಿ, ಈ ಹಾಸ್ಪಿಟಲ್ ಹೋಗ್ತಾರ, ರೊಕ್ಕ ಕೊಡ್ತಾರ, ಅಲ್ಲಿಂದ ನಿಮ್ಗೆ ಎಂಡ್ ಆಫ್ ದ ಡೇ ಕಮಿಷನ್ ಬರ್ತೈತಿ. ಇದು ನಾ ಹೇಳ್ತೇನೆ. ಹಂಗಾದ್ರೆ ಇದಕ್ಕೆ ನೀವು ಉತ್ತರ ಏನ್ ಕೊಡ್ತೀರಿ? ಕಮಿಷನ್ ತಗೊಳತಿಲ್ಲ ನಾವ್ ಹೇಳ್ತೀವಿ ಅಷ್ಟ, ಮತ್ತೆ ಕಮಿಷನ್ ನಾವು ತಗೊಳತಿಲ್ಲ. ಯಾರಿಗ ಗೊತ್ತಂತ ನಾ ಏನ್ ಬರ್ದ್ ಕೊಡಲ್ಲ, ಮತ್ತೇನೇನ ನಾವು ಕಮಿಷನ್ ತಗೊಳದಿಲ್ಲ ಬರ್ದ್ ಕೊಡ್ತೀವಿ. ಹೊರಗೆ ಯಾಕೆ ಬರ್ದ್ ಕೊಡತ್ತೀವಿ ಅಂತ ಪೇಷಂಟ್ ಅದ ಫೇವರ್ ಆಗ್ಲಿ ಅಂತ ಬರ್ದ್ ಕೊಡಾಕತ್ತೀವಿ. ಇಷ್ಟು ಮಾಡ್ತೀರಿ ಅಂದ್ರೆ ಕಮಿಷನ್ ಮಾಡ್ಕೊಲ್ಲ. ನೀವು ನಿಮ್ ಮೀಡಿಯಾದ ಪಬ್ಲಿಸಿಟಿ ಸಂಬಂಧ ನೀವು ಮಾಡ್ಕೋರಿ. ಐ ಡೋಂಟ್ ಕೇರ್. ಸಾರ್ವಜನಿಕ ಒಳ್ಳೆಯ ಮಾಡ್ಕೋರಿ. ನಾನ್ ಪೇಷಂಟ್ ಫೇವರ್ ಸಂಬಂಧ ಮಾಡಾಕತ್ತೀನಿ, ಕಮಿಷನ್ ಸಂಬಂಧ ಮಾಡಾಕತ್ತಿಲ್ಲ. ಎಲ್ಲ ಇಲ್ಲಿ ಅದಾವ್ರಿ. ಏನದಾವ? ನೀವು ನೌಕರಿ ಯಾಕೆ ನೋಡ್ಕೊತ ಹೋಗ್ತೀರಿ? ನೌಕರಿ ಯಾರು ತಗೊಂಡ್ರಿ? ನಾ ತಗೊಂಡಿಲ್ಲ. ನಂದು ಇನ್ವೆಸ್ಟಿಗೇಷನ್ ಬರೀ ಕೊಡೋದು. ರೊಕ್ಕ ಯಾರ ಕೈ ಕೊಟ್ಟಾರ್ರಿ? ಅವ್ರನ್ನ ಸ್ವಲ್ಪ ಕರೀರಿ. ಈಗ ನೋಡ್ರಿ, ಅವ್ರಿಗೆ ತೊಂದರೆ ಆಗಿದ್ರೆ ಅಮೌಂಟ್ ಹೊಡಿಸ್ಬಿಡ್ರಿ. ಯಾರು ಲ್ಯಾಬಿಗೆ ಬೇಕಾದ್ರು ಅಲ್ಲಲ್ಲ ನೋಡ್ರಿ, ಇದು ರೊಕ್ಕದ ಮ್ಯಾಟರ್ ಬಂದಿಲ್ರಿ. ಈ ಖಾಸಗಿ ಆಸ್ಪತ್ರೆ ಖಾಸಗಿ ಒಳಗ ಆಗಿರುವಂತ ಟೆಸ್ಟ್ ಇದ್ದ ರೊಕ್ಕ ಸರ್ಕಾರಿ ದವಾಖಾನೆ ಒಳಗ ಗೌರ್ಮೆಂಟ್ ಅಫಿಷಿಯಲ್ಸ್ ಇಸ್ಕೊಂಡಾರ. ಯಾಕ ಅವ್ರು ಬರ್ತಾರೆ ಈಗ ಮೇಡಮ್ ಅವ್ರು? ಪಾಪ ಅವ್ರ ಇನ್ಕತ ನಾವು ವೇಟ್ ಮಾಡಿದ್ರು ಸರ್, ಈಗ ಬಂದ್ರು ಅವ್ರು. ನಮ್ಮ ಆಫೀಸರ್ಸ್ ರೊಕ್ಕ, ಅನಧಿಕೃತ ರೊಕ್ಕ, ಅಧಿಕೃತ ರೊಕ್ಕ ಮಾತ್ರ ನಾವು ಇಸ್ಕೊಳ್ಳೋದು. पैसे अब मैं भी फोन लगा पूछा, पैसे अभी 800 रुपये मुझे तुम्हें देना लगा दिखा ನೋಡ್ರಿ. ಇನ್ವೆಸ್ಟಿಗೇಷನ್ ಮಾಡಿಸೋದೈತಿ ಅಂತಂದ್ರೆ ಮಾಡುತ್ತೆ. ಇಲ್ಲ ನಮ್ಮ ಪಾಪುಗ ನಡೀತೈತಿ, ಇನ್ವೆಸ್ಟಿಗೇಷನ್ ಮಾಡಿಸ್ಲಾರ್ದನ ಆರಾಮ ಆಗ್ತೈತಿ ಅಂತ ಬಿಡ್ರಿ. ಹೇಳಕತ್ತದ ಬ್ಯಾರೆ ಸರ್, ನೀವು ಹೇಳುದ ಬ್ಯಾರೆ ಇದ್ರಿ. ಇನ್ವೆಸ್ಟಿಗೇಷನ್ ನಾವೇನ್ ಮಾಡ್ಬೇಕು? ನೀವು ಫಸ್ಟ್ ನಮ್ದು ಮಾತು ಕೇಳ್ರಿ, ಆಮ್ಯಾಗ ನಿಮ್ದು ಮಾತಾಡ್ರಿ. क्या हुआ पेशेंट को, बच्चे को, बेबी को? बच्चों को क्या हो रहा है? मदर क्या बोले? क्या बुखार आ रहा है, दूध नहीं अच्छी तरह से पी रहा है, किरकिर कर रहा है, किरकिर कर रहा है. इतना तीसरा दिन ऐसा चल रहा है. तीसरा दिन नहीं है, दूसरा दिन 2 दिन से नहीं. कल शाम से वो महिला क्या काढ़ी तब से आज बुखार आया से. बुखार आया, हाँ, किरकिर कर रहा है, दूध नहीं पी रहा है. ये तक वैसा क्या हुआ कि नहीं, ये नहीं पता चलना हमको. इन्फेक्शन बच्चा को हुआ कि नहीं? इन्फेक्शन हुआ, फिर से उसको तकलीफ हुआ, 5 दिन के बाद उसको बुखार दिमाग को चढ़ा, उसको फिट्स आया, तब हम कुछ नहीं कर सकते. इसलिए तीसरा दिन में उसको बुखार आया. पहले 3 महीने से कोई बच्चे को फीवर नहीं आना चाहिए. फीवर आ रहा है तो कुछ तो बिगड़ रहा है. कुछ नहीं बिगड़ा है तो उसको बुखार की दवा दे देंगे, बस कम हो जाएगा. उसमें इन्फेक्शन दिखाया, ट्रीटमेंट देना पड़ेगा. ठीक है? ಅಂದ್ರೆ
ಹತ್ತು ನಿಮಿಷ ಸರ್ ದವಾಯಿ ಸರ್ ಫೋನ್ ಮಾಡಿ ಸರ್ ಈಗೊಂದು ಈಗಾಗಲೇ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನಮ್ಗೆ ಏನ್ ಬೇಕಾಗಿಲ್ಲ ಸರ್ ತೋರ್ಸಿ. ಈ honest ಆಗಿ ಮಾತಾಡೋದು. ಏನು ಒಂದೇನು ಪೇಪರ್ ಕೊಟ್ಟ ಯಾವುದು ಏನು ಆಗೋದಿಲ್ಲ ಇಲ್ಲಿ. ನಮ್ಗೆ ಗೊತ್ತಿದೆ ರೀ ಅಲ್ಲ ಏನು ಪೇಪರ್ಸ್ ಕೊಟ್ಟರು ಏನು ಕೊಟ್ಟರು ಯಾರು ನೀವು CM ಕೊಟ್ಟರು PM ಕೊಟ್ಟರು ಏನು ಬದಲಾವಣೆ ಆಗಂಗಿಲ್ಲ ರೀ ಗೊತ್ತಿದೆ ರೀ ಇದು ಲೈವ್ ಆಗೈತೆ ಇವಾಗ ಮಾಡಿದ್ರಿ ಲೈವ್ ಆಗಿದೆ ಇದ್ರ ಮೇಲೆ ಏನೇನು ಲಕ್ಷಣ ತಗೋರಿ ಅವ್ರಿಗೆ ಏನೇನು ಸೆಕ್ಷನ್ದಾಗ ಯಾವ ಸೆಕ್ಷನ್ದಾಗ ಇದ್ರ ಫಿಟ್ ಆಗೈತೆ ರೀ ಕಾನೂನು ಪ್ರಕಾರ ಒಟ್ಟು ಫಿಟ್ ಆಗ್ಬೇಕು ಅವತ್ತು ಅದು ಅವಾಯ್ಸ್ ಸರ್ ಇವತ್ತು ಮುಂಜಾನೆ ರಿಕ್ವೆಸ್ಟ್ ಮಾಡ್ಕೋದು ನೋಡಿದ್ರೆ ಸರ್ ಪ್ರಾಕ್ಟೀಸಿಂಗ್ ಈಸ್ ಮೈ ಒಂದ್ ನಿಮಿಷ ಸರಿ ರೆಸ್ಪಾಂಡ್ ಮಾಡಿದಿಲ್ಲ ಅಂದ್ರೆ ನನಗಾದ್ರೂ ಬಂದು ಬೆಟ್ಟ ಏನ್ ಭೇಟಿ ಆಗ್ತೀರಿ ಸರ್ ಪಾಪ ಅದು ಉಳಿಸ್ಬೇಕು கொஞ்சம் ಭೇಟಿ ಆಗ್ಬೇಕು ಕಾಮನ್ ಸೆನ್ಸ್ ಇರಾಗಿಲ್ಲ ಕಾಮನ್ ಸೆನ್ಸ್ ಇರಾಗಿಲ್ರಿ ಏನ್ರಿ ಒಳಗೆ ಹೋಗಿ ಕೇಳಕತ್ತ ಪಗಾರ ಬೇಕು ಏನ್ ತಗೊಳಕ್ಕೆ? 5ನೇದು ಐತಿ ಅದು 5ನೇದು ಇರ್ಲಿ ಅಥವಾ 1 ಇರ್ಲಿ ಹಾ ಅದು ಚೆಕ್ ಮಾಡಬೇಕು ಮಾಡಬಾರ್ದು ಏನಿದ್ದು ಚೆಕ್ ಮಾಡಿ ವಿಷಯ ಏನೈತೆ ಅಂತ ತಿಳಿಸಿ ಹೇಳ್ಬೇಕು ಹೇಳ್ಬೇಕು ಸರ್ ನೀವು ಹೇಳ್ತೀರಿ ಅದು ಪ್ರಾಕ್ಟಿಕಲಿ ಆಗಂಗಿಲ್ರಿ ಸರ್ ಎಲ್ಲಾನು ನಿಮ್ ಕಡೆ ಹೆಂಗ್ ಬರ್ತಾರ್ರಿ ಯಾರಿಗ್ ಗೊತ್ತಿದ್ರಿ ನೀವು 5 ನಿಮಿಷ ನೋಡ್ರಿ ಅದು ನೀವು ದವಾಯಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬರ್ದ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂತೀನಿ ನೋಡ್ರಿ ಅವ್ರ ಹೆಸರೇನು ಸರ್ ದವಾ ಹೆಸರು ಓಕೆ ಮಾತಾಡು ಸರ್ ಹೇಳಿದ್ರ ಮೇಲೆ ಗೊತ್ತಾಯ್ತು ಇವಾಗ ಇಲ್ಲೇ ನಮ್ಗೇನೇನು ಏನ್ ಬೇಕಾಗಿಲ್ಲ ಏನ್ ನೋಡಿ ಸೌಜನ್ಯವಾಗಿ ಮಾತಾಡ್ಬೇಕು ಪೇಷಂಟ್ ಜೋಡಿ ಏನ್ರಿ ನೋಡ್ರಿ ಇವ್ರು ಹೆಂಗಿದೆ ರಾಜ ಇವ್ರೆ ಇವ್ರು ಇಲ್ಲಿ ಹಾಸ್ಪಿಟಲ್ದಾಗ ಇವ್ರು ರೆಸ್ಪಾನ್ಸ್ ಆಗಿದೆ ನೋಡ್ರಿ ಇಲ್ಲ ಆಗಂಗಿಲ್ಲ ನಂದು ಓನ್ ರಿಸ್ಕ್ ತಗೊಂಡು ಇವಾಗ ಬಂದಿಲ್ಲ ಅವರು ಊಟಕ್ಕೆ ಹೋಗ್ಯಾರ ಮತ್ತೆ ಹೆಂಗ್ ವೇಟ್ ಮಾಡ್ತಾರೆ ಏನ್ ಮಾಡ್ತಾರೆ ನೋಡ್ರಿ ಹಿಂಗಿದೆ ಈಗ ಇದಾಗಿದೆ ರೀ ಇದ್ರ ಬಗ್ಗೆ ನಿಮ್ ಗಮನಕ್ಕೆ ತರಬೇಕಾಗಿದ್ರಿ ಅವ್ರಿಗೆ ಅಲ್ಲ ತಂದಿರಲ್ಲ ಈಗ ನಾನ್ ರೀ ಈಗ ಸರ ಹಿಂಗ್ ಕಗಡೆ ನ್ಯೂಸ್ ಅವ್ರು ಬಂದಾರ ನಿಮ್ ಕಡೆ ಗಮನಕ್ಕೆ ತರಬೇಕಾಗಿದ್ರು ಡಾಕ್ಟರ್ ಅವರ ಬರ್ಬೇಕಾಗಿದ್ರಿ ಇಲ್ಲಿ ನೋಡ್ರಿ ಸರಿಯಾಗಿ ಲೈವ್ ಒಳಗಡೆ ಎಲ್ಲಾರು ನೋಡಾಕತ್ತೀರಿ ಆಕ್ಚುಲಿ ಸ್ಪಷ್ಟ ಮಾಹಿತಿ ಇಲ್ಲಿ ಏನ್ ನಡೆಯಾಕತ್ತೈತಿ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಒಂದು ಕ್ಲಾರಿಫಿಕೇಶನ್ ನಾನು ನಿಮ್ಗೆ ಕೊಡ್ತೀನಿ ಜಮಖಂಡಿ ತಾಲೂಕಾ ಸರ್ಕಾರಿ ಆಸ್ಪತ್ರೆ ಏನ್ ಹೆಣ್ಮಕ್ಳದ 100 ಬೆಡ್ ಇರುವಂತಹ ಹಾಸಿಗೆ ಆಸ್ಪತ್ರೆ ಐತಿಲ್ಲ ಇಲ್ಲಿ ಒಂದು ಸ್ಕ್ಯಾಮ್ ನಡೆಯಾಕತ್ತೈತಿ ಏನ್ ಸ್ಕ್ಯಾಮ್ ನಡೆಯಾಕತ್ತೈತಿ ಅಂತಂದ್ರ ಇಲ್ಲಿ ಬರುವಂತಹ ಪ್ರೆಗ್ನೆಂಟ್ ಆಗಿರುವಂತಹ ಮಹಿಳೆಯರಿಗೆ ಒಬ್ಬರಿಗೆ ಒಂದು ಡೆಲಿವರಿಗೆ 5,000 ರಿಂದ 7,000 ರೂಪಾಯಿ ತನ ತಗೊಳಕತ್ತಾರ ಇದನ್ನ ನಾವು ಈಗಾಗಲೇ ಇದಾದ್ಮೇಲೆ ಇದು ಏನ್ ಲೈವ್ ಐತಿ ಈಗ ಲೈವ್ ಆಮೇಲೆ ಆಫ್ಟರ್ ಲೈವ್ ಏನೈತಿ ನಾವು ನಿಮಗೆ ಒಂದಿಷ್ಟು ಫುಟೇಜಸ್ಗಳನ್ನ ಹಾಕ್ತಿವಿ ಆ ಫುಟೇಜಸ್ ಒಳಗ ಕ್ಲಿಯರ್ ಆಗಿ ಪೇಷಂಟ್ಗಳು ಹೇಳ್ಯಾರ ನೋಡ್ರಿ ಕೆಲವೊಬ್ರಂತೂ ಹೆದರಾಕತ್ತಾರ ಯಾಕಂದ್ರೆ ಇನ್ನೂ ಅವರು ಇಲ್ಲೇ ರೆಸ್ಟ್ ಮಾಡಕತ್ತಾರ ಹಾಗಾಗಿ ಅವರು ಹೆದರಾಕತ್ತಾರ ನಾಳೆ ನಮ್ಮ ಪೇಷಂಟ್ಗೆ ಏನಾರ ಆಗಿದ್ದಿತ್ತು ನಾವು ಯಾಕೆ ಹೇಳಿಕೆ ಕೊಡೋಣ ಅಂತೇಳಿ ಆದ್ರೆ ಅದ್ರೊಳಗೆ ಹೇಳಿಕೆ ಕೊಟ್ಟಾರ ಏನ್ ಕೊಟ್ಟಾರ ನೋಡ್ರಿ ನನ್ನ ಕಡೆಯಿಂದ 5,500 ರೂಪಾಯಿ ಇಸ್ಕೊಂಡಾರ ನಮ್ಮ ಕಡೆಯಿಂದ ಅವರು ಆಶಾ ಕಾರ್ಯಕರ್ತರು ಬಂದ್ರು ನೋಡುವ ಸಾಹೇಬರಿಗೆ ಒಂದು 5,500 ರೂಪಾಯಿ ಕೊಡ್ಬೇಕಾಕತಿ ಅಂತ ಹೇಳ್ತಾರ 5,500 ರೂಪಾಯಿ ಇಸ್ಕೊಂಡಾರ 6,000 ರೂಪಾಯಿ ಇಸ್ಕೊಂಡಾರ ಕೆಲವೊಬ್ರು ಭಾಳ ವಸೂಲಿ ಇದ್ದವ್ರು ಇರ್ತಾರಲ್ರಿ ತಾಲೂಕೊಳಗೆ ಕೆಲವೊಂದು ಲೀಡರ್ಗಳು ಅವ್ರ ಕಡೆ 2,000 ರೂಪಾಯಿ ಇಸ್ಕೊಂಡ್ರ ವಸೂಲಿ ಇತ್ತಂದ್ರೆ 2,000 ರೂಪಾಯಿ ಆಮೇಲೆ ಕೆಲವೊಬ್ರು ಹೇಳ್ತಾರೆ ಸರ್ ನಾರ್ಮಲ್ ಆಗೈತ್ರಿ ನಾವು ಏನ ಆಟೋ ರೊಕ್ಕ ಕೊಟ್ಟಿರಿ ನಾರ್ಮಲ್ ಆಗೈತ್ರಿ 1,000 ರೂಪಾಯಿ ಅಷ್ಟೇ ಕೊಟ್ಟಿವ್ರಿ ನಾವು ಸಿಸರಿಂಗ್ ಆದ್ರೆ ಅಟ್ಟರೆ 5,500 6,000 ರೂಪಾಯಿ ಅಂತ ಹೇಳ್ತಾರೆ ಅಂದ್ರೆ ಏನ್ ಬೋರ್ಡ್ ಫಿಕ್ಸ್ ಮಾಡಿರಿ ನೀವು ಇಲ್ಲಿ ನಾರ್ಮಲ್ ಆಗಲಿ ಸಿಸರಿಂಗ್ ಆಗಲಿ ಸರ್ಕಾರಿ ಆಸ್ಪತ್ರೆ ಇದು ನಿಮಗೆ ಏನು ಮಿನಿಮಮ್ ಚಾರ್ಜಸ್ ಐತಿ ಅದನ್ನ ನೀವು ತಗೋಬೇಕು ರೂಲ್ಸ್ ಪ್ರಕಾರ ಅದನ್ನ ಬಿಟ್ಟು 5,500 ರೂಪಾಯಿ ಕೊಡ್ರಿ 6,500 ರೂಪಾಯಿ ಕೊಡ್ರಿ ಅಂತೇಳಿ ಇಡೀ ವಾರ್ಡನ್ನ ಹೇಳಾಕತ್ತೈತಿ ಒಬ್ಬರು ಪೇಷಂಟ್ ಆರೋಪ ಮಾಡಕತ್ತಿಲ್ಲ ಈ ಜಮಖಂಡಿ ತಾಲೂಕಾ ಆಸ್ಪತ್ರೆ ಒಳಗೆ ಎಷ್ಟೆಲ್ಲ ಪೇಷಂಟ್ಗಳದಾರ ಎಲ್ಲರೂ ಕೂಡ ಆರೋಪ ಮಾಡಕತ್ತಾರ ನಾವು ಅವ್ರಿಗೆ ಹೆಂಗ್ ಹೇಳಿದ್ರಂದ್ರೆ ನೀವು ಕೊಟ್ಟಿರುವಂತ ದುಡ್ಡನ್ನ ನಿಮಗೆ ರಿಫಂಡ್ ಮಾಡಿಸ್ಕೊಡ್ತೀವಿ ನೀವು ವಾಪಸ್ ಕೊಡಿಸ್ಕೊಡ್ತೀವಿ ಹೇಳ್ರಿ ಅಂತಂದಾಗ ಮಾತ್ರ ಸತ್ಯವನ್ನ ಹೇಳ್ಯಾರ ಅವರು ನಾವು ಹೌದ್ರಿ ಇಂಥವ್ರ ಕೈ ಕೊಟ್ರಿ ಬೇರೆ ಅಂತೇಳಿ ಅದನ್ನೆಲ್ಲಾನು ತಗೊಂಡ್ಮೇಲೆ ಆಮೇಲೆ ಕೆಲವೊಂದು ಆರೋಪಗಳಂತೂ ನಾನು ನಿಮ್ಗೆ ಏನು ತೋರಿಸಿದೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇದು ಖಾಸಗಿ ಒಂದು ಬ್ಲಡ್ ಚೆಕ್ ಮಾಡುವಂತ ಒಂದು ಸಂಸ್ಥೆ ಇದು ನೋಡ್ರಿ ಝೂಮ್ ಮಾಡಿ ತೋರಿಸ್ರಿ ಇದನ್ನ ಇವರು ಸರ್ಕಾರಿ ಆಸ್ಪತ್ರೆ ಒಳಗ ಇಲ್ಲಿರುವಂತ ಡಾಕ್ಟರ್ಸ್ಗಳು ಬರೆದು ಕೊಡ್ತಾರ ಇಲ್ಲೇ ಹೋಗಿ ಚೆಕ್ ಮಾಡಿಸ್ರಿ ಅಂತೇಳಿ ಯಾಕ ಇದು ಕುತ್ರ ಏನು ಈಗೇನು ನೀವು ನೋಡಕತ್ತಿರಲ್ಲ ನಿಮ್ಮ ಮನಸ್ಸಿನೊಳಗೂ ಬರ್ತೈತಿ ಇಲ್ಲಿ ಕಮಿಷನ್ ಸಿಗ್ತತಿ ಇವ್ರಿಗೆ ಅಂತೇಳಿ ಆ ಪ್ರಶ್ನೆ ನಮಗೂ ಬಂದೈತಿ ಈಗ ನಾವು ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳಕತ್ತೀವಿ ಹಂಗಾಗಿ ಲೈವ್ ಒಳಗೆ ಯಾವ್ದು ಮುಚ್ಚುಮರೆ ಬೇಡ ನೀವು ಯಾಕೆ ನೀವು ಪರ್ಟಿಕ್ಯುಲರ್ ಆಗಿ ಇದನ್ನ ಬರೆದು ಕೊಡ್ತೀರಿ ಹೌದಾ ನಿಮ್ಮ ಕಡೆ ಸರ್ವಿಸ್ ಇಲ್ಲ ಹೌದ್ರಿ ನಮ್ಮ ಕಡೆ ಈ ಸರ್ವಿಸ್ ಇಲ್ಲ
ನೀವು ಹೊರಗಡೆ ಎಲ್ಲಾರ ಚೆಕ್ ಮಾಡಿಸ್ಕೊರಿ. ಯಾಕೆ ಹೇಳಕ್ಕಾಗಂಗಿಲ್ಲ ನಿಮಗೆ? ನಿಮ್ಮ ರೂಲ್ಸ್ ಒಳಗೆ, ನಿಮ್ಮ ಕಾನೂನಿನ ಚೌಕಟ್ಟೊಳಗೆ ಈ ರೂಲ್ಸ್ ಐತೆ ನಿಮಗೆ, ಪರ್ಟಿಕ್ಯುಲರ್ ಆಗಿ ಈ ಆಸ್ಪತ್ರೆಗೆ ಹೋಗ್ರಿ, ಈ ಆಸ್ಪತ್ರೆಗೆ ಹೋಗ್ರಿ ಅಂತೇಳಿ ಐತೆ ನಿಮ್ಮ ಕಡೆ ರೂಲ್ಸ್? ಇಲ್ಲ ಅಂತಂದ್ಮೇಲೆ ಯಾಕೆ ನೀವು ಮಾಡಕತ್ತೀರಿ? ನಿಮಗೆ ಗೌರ್ಮೆಂಟಿಂದ ಸ್ಯಾಲ್ರಿ ಕೊಡ್ತಾರೆ. ಕೆಲವೊಬ್ರು 50,000 ತಗೋತೀರಿ, 60,000 ತಗೋತೀರಿ, 1 ಲಕ್ಷ ತಗೋತೀರಿ. ಹೊರಗುತ್ತಿಗೆ ಬಂದ್ರೆ ಅವ್ರದ್ದೊಂದು ಬೇರೆ ಇರ್ತದೆ. ಇಷ್ಟೆಲ್ಲ ತಗೊಂಡ್ರು ನೀವು ಯಾಕೆ ರಕ್ತ ಹೀರಾಕ್ತೀರಿ ಬಡವ್ರದು? 5,000 6,000 ಯಾಕೆ ತಗೊಳಕತ್ತೀರಿ? ನಾಚಿಕೆ ಆಗಂಗಿಲ್ಲ ನಿಮಗೆ? ಇದಕ್ಕೆ ಉತ್ತರ ಯಾರು ಕೊಡೋರು? ಆಮೇಲೆ ಇವ್ರು ಹೇಳ್ತಾರೆ, ಸರ್ ಮುದಿಗೌಡ್ರು ಸರ್ ಕಡೆ ಬಂದಿವಿ ನಾವು. ಸರ್ ನೋಡ್ರಿ ನಿಮ್ಮ ಆಸ್ಪತ್ರೆ ಒಳಗೆ ಹಿಂಗೆ, ನಿಮ್ಮ ಆಸ್ಪತ್ರೆ ನಮ್ಮ ಆಸ್ಪತ್ರೆ ಇದು ಸರ್, ನೋಡ್ರಿ ನಿಮ್ಮ ಸಮ್ಮುಖದೊಳಗೆ ನಡೆಯುವಂತಹ ಇದು ಹಿಂಗೆ ನಡೆಯಕತ್ತೈತಿ, ಇದಕ್ಕೆ ನೀವು ಉತ್ತರ ಏನು ಕೊಡ್ತೀರಿ ಅಂತ ಕೇಳಿದಾಗ ಅವರು ಕಾನೂನಿನ ದೃಷ್ಟಿ ಒಳಗೆ ಏನೆಲ್ಲ ಐತಿ ಅದನ್ನ ಹೇಳ್ತಾರೆ. ನಮ್ಮ ಗಮನಕ್ಕೆ ತೊಗೊಂಬರ್ರಿ, ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಅಂತ. ಕಳೆದ 5-6 ತಿಂಗಳ ಹಿಂದನೂ ನಾವು ಬಂದಿದ್ದೀವಿ, ಅವಾಗಲೂ ತೋರಿಸಿದೀವಿ, ನಾವೆಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀವಿ, ಇಲ್ಲೆಲ್ಲ ತೋರಿಸಿದೀವಿ, ಹೇಳಿದೀವಿ, ನಾವು ಆಕ್ಷನ್ ತಗೊಳ್ತೀವಿ ಅಂತಂದ್ರು. ಈಗ ಅದನ್ನ ಹೇಳ್ತಾರೆ ಅವರು, ನೀವು ಲೇಖಿ ಕೊಡ್ರಿ ನಮಗೆ, ನಾವು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಏನು ಮಾಡಂಗಿಲ್ಲ ರೀ ಇವ್ರ, ಇದು ಪ್ರಾಕ್ಟಿಕಲ್ ಅಲ್ವೇ ಅಲ್ಲ. ಮತ್ತು ಅವ್ರು ಹೇಳ್ತಾರ, ಇಲ್ಲ ಈ ಆಶಾ ಕಾರ್ಯಕರ್ತರು ನಮಗೆ ಕೊಂಡಿ ಇದ್ದಂಗ, ಅವ್ರು ಬಂದು ನಮ್ಗೆ ಹೇಳಬೇಕಾಗಿತ್ತಲ್ಲ. ಅವ್ರ್ಯಾಕೆ ಹೇಳ್ತಾರೆ ಹೇಳ್ರಿ? ನೀವು ಹಳ್ಳಿ ಒಳಗ ಅಂತ ಪೇಷಂಟ್ಗಳಿಗೆ ದೇವ್ರು ಯಾರಂದ್ರೆ ಆಶಾ ಕಾರ್ಯಕರ್ತರು. ಆಶಾ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ಯಾರು ಗೊತ್ತಂದ್ರೆ ಇಲ್ಲಿರುವಂಥ ಡಾಕ್ಟರ್ಗಳು. ಇಲ್ಲಿರುವಂಥ ಡಾಕ್ಟರ್ಗಳು ಏನು ಮಾಡ್ತಾರ, ಆಶಾ ಕಾರ್ಯಕರ್ತರ ಜೊತೆ ಒಂದು ನಂಟ್ರಿರ್ತಾರೆ, ಒಂದು ಲಿಂಕ್ ಇರ್ತೈತ್ರಿ. ಇಲ್ಲಿ ವ್ಯಾವಹಾರಿಕವಾಗಿ ಒಂದು ಲಿಂಕ್ ಇರ್ತೈತಿ. ಕೊಟ್ಟಿರುವಂಥ 5,500 ರೂಪಾಯಿ ಒಳಗೆ ಆಶಾ ಕಾರ್ಯಕರ್ತರಿಗೆ ಎಷ್ಟು, ಡಾಕ್ಟರ್ಗಳಿಗೆ ಎಷ್ಟು? ದಳವಾಯಿ ಅವ್ರಿಗೆ ನೇರವಾಗಿ, ಅದು ಲೈವ್ ಇಲ್ಲ, ಫುಟೇಜ್ ಅನ್ನು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೇರವಾಗಿ ದಳವಾಯಿ ಅವ್ರ ಕಡೆ ಹೋಗ್ತೀನಿ, ಸರ್ ನಿಮ್ಮ ಕಡೆ ಹಿಂಗೆ ನಡೆದತ್ತ, ಇದು ಸರಿಯೋ ತಪ್ಪು? ಇಲ್ಲ ನಾವು ತಗೊಂಡಿಲ್ಲ. ಆ ಮನುಷ್ಯದ ಬಾಯಿನ ಒನಿಗೆ ಬಿಡ್ತಿ, ಮಾತಾಡಕ ಬರವಲ್ತು. ಯಾಕ? ತೊಗೊಂಡ್ ಸರಿ ಐತಿ. ಪೇಷಂಟ್ಗಳು ಹೇಳ್ತಾರೆ ಡೈರೆಕ್ಟ್ ಆಗಿ, ದಳವಾಯಿ ಡಾಕ್ಟರ್ ನನ್ನ ಕಡೆ 5,500 ರೂಪಾಯಿ ಇಸ್ಕೊಂಡಾರ ಅಂತೇಳಿ. ಇದು ಉತ್ತರ ಏನು ಕೊಡ್ತೀರಿ ನೀವು? ಯಾರ ಕಲಿಸ್ಕೊಟ್ಟಾರಂಗ? ಆದ್ರ ಅಲ್ಲಿಂದ ಇಲ್ಲಿ ಬಂದು ವಾಪಸ್ ಅಲ್ಲಿ ಹೋಗ್ಬಿಡ್ದು. ಈಗ ಹೇಳ್ತಾರೆ ಇವ್ರು, ಸರ್ ಇಲ್ಲ ಪೇಷಂಟ್ ಕಡೆ ಕರ್ಸ್ರಿ, ಇಲ್ಲೇ ಹೇಳಿಸ್ರಿ ಅಂತೇಳಿ. ನಾವು ಇಲ್ಲಿ ಬಂದು ವಾಪಸ್ ಪೇಷಂಟ್ ಕಡೆ ಹೋಗ್ಬಿಡ್ದನ ಈ ಎಂತ ಡಾಕುತನ ನಡೀತೈತಿ ಗೊತ್ತೇನೆ. ಇಲ್ಲಿ ಅಲ್ಲಿ ಹೋಗಿ ಮೋಟಿವೇಟ್ ಮಾಡ್ತಾರೆ ಅವ್ರನ್ನ, ಪೇಷಂಟ್ಗಳನ್ನ. ಇನ್ಮೇಲೆ ನೀವು ಹೇಳಿಕೆ ಕೊಡಂಗಿಲ್ಲ ಅಂತೇಳಿ. ನಿಮ್ಮ ಇದೇನು ನಿಮ್ಮ ಲೆಕ್ಕಾಚಾರ ಐತಲ್ಲ, ಇಂಥ ನೌಟಂಕಿ ಲೆಕ್ಕಗಳು ಇಂಥವೆಲ್ಲ ನಾವು ನೋಡಿಬಿಟ್ಟಿವಿ. ನೀವು ಹೆಂಗೆ ಹೆದರ್ಸೋದು ಹೆಂಗಿಲ್ಲ. ಪಾಪ ಒಂದು ಪೇಷಂಟ್ ಅಂತೂ ಹೆದರ್ಕೊಂಡು ಹೇಳ್ಬಿಡ್ತದೆ, ನೋಡ್ರಿ ನಾವು ಹಿಂಗೆ ಹೇಳ್ತೀವಿ, ಹೇಳಿದ ತಕ್ಷಣ ನಮ್ಮ ಪೇಷಂಟ್ಗೆ ಏನಾರು ಮಾಡಿದ್ರೆ ನಾವು ಏನು ಮಾಡೋಣ್ರಿ, ಯಾರು ಹೇಳೋಣ್ರಿ ಅಂತೇಳಿ. ಹೌದು, ಅದು ಕರೆನ, ಅದು ಪ್ರಾಕ್ಟಿಕಲಿ ಹೌದದು. ಅವ್ರಿಗೆ ಅದು ಅಂಜಿಕೆ ಇರ್ತೈತೆ, ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಮಾತು ಬೇರೆ. ಮಾಡುವಷ್ಟು ಧೈರ್ಯ ಅಂತೂ ಇಲ್ಲ ಅವ್ರಿಗೆ, ನನಗೆ ಗೊತ್ತೈತಿ. ಆದ್ರೆ ಪೇಷಂಟ್ಗಳು ಇಷ್ಟು ಪ್ಯಾನಿಕ್ ಆಗಾಕತ್ತಾರ ಅಂತಂದ್ರೆ ಏನಿದ್ರ ಅರ್ಥ ಏನು? ಏನು ಮಾಡಾಕತ್ತೀರಿ ನೀವು? ಹಂಗಾದ್ರೆ ಸರ್ಕಾರಿ ಆಸ್ಪತ್ರೆ ಒಳಗೆ ಕುತ್ಕೊಂಡು ಇಂಥ ಹಗಲು ದರೋಡೆ ಕೆಲಸ ಮಾಡಾಕತ್ತೀರಿ. ಹಗಲು ದರೋಡೆ ಕೆಲಸ ಇದೆ. ವಿಚಾರ ಮಾಡ್ರಿ. ಪ್ರತಿದಿನ ಸರ್ ಎಷ್ಟು ಜನ ಪೇಷಂಟ್ ಬರ್ತಾರೆ ಸರ್ ಪ್ರೆಗ್ನೆಂಟ್ ಇದ್ದವ್ರು ಅಂದಾಜ್ರಿ? ಡೆಲಿವರಿ ಸರ್, ಡೆಲಿವರಿ ಸರ್ 8ರಿಂದ 10 ಡಾಕ್ಟರ್ ಸರ್ ಹೇಳಾಕತ್ತಾರ. ಪ್ರತಿದಿನ ಆವರೇಜ್ ತಗೊಂಡಾಗ 8ರಿಂದ 10 ಪೇಷಂಟ್ಗಳು ಡೆಲಿವರಿಗೆ ಇಲ್ಲಿ ಬರ್ತಾವ. 5,000 ಇಂಟು 10 ಹೊಡಿರಿ, 50,000 ರೂಪಾಯಿ. ಈ ರೊಕ್ಕ ಅದೇ ಸರ್, ನೀವು ಡೆಲಿವರಿ ಆಗ್ತಾವ. ಹೌದು, 10 ಜನ ಒಂದು ಆವರೇಜ್ ಇಟ್ಕೊಂಡ್ರೆ 10 ಜನದ್ದು ಡೆಲಿವರಿ 5,000 5,500. ನಾವು ಮಿನಿಮಮ್ ಹೇಳತ್ತೇನೆ 5,000 ರೂಪಾಯಿ ಅಂತೇಳಿ. 50,000 ರೂಪಾಯಿ ಪ್ರತಿದಿನ. ಏನು ಮಾಡಾಕತ್ತೀರಿ ನೀವು? ಇಂಟು 30 ಹೊಡಿರಿ, ಎಷ್ಟು ಲಕ್ಷ ಆಯ್ತು ರೀ? ಲಕ್ಷಗಟ್ಟಲೆ ಹಗರಣ ಮಾಡಾಕ್ತೀರಿ ನೀವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ. ಇದಕ್ಕೆ ಉತ್ತರ ಕೇಳಕ್ಕೆ ಹೋಗ್ರಿ, ನಾವು ಅದನ್ನು ಮಾಡಿಲ್ಲ, ನಾವು ಇದನ್ನು ಮಾಡಿಲ್ಲ, ನಮ್ಮ ಪೇಷಂಟ್ ಮುಖ್ಯ, ನಮಗೆ ಅದು ಇಂಪಾರ್ಟೆಂಟಾ, ಅವ್ರ ಹೆಲ್ತ್ ಇಂಪಾರ್ಟೆಂಟಾ, ಬರೇ ಇಂಥ ಮಾತುಗಳನ್ನು ಹೇಳ್ತೀರಿ. ಇಷ್ಟೊತ್ತನ ಆಯ್ತು ದಳವಾಯಿ ಸರ್ ಬರ್ಬೇಕಾಗಿ ಸರ್, ಯಾಕೆ ಬರ್ಲಿಲ್ರಿ? ಊಟಕ್ಕೆ ಹೋಗ್ತಾರ್ರಿ ಅವ್ರು, ಇಂಥದೆಲ್ಲ ಊಟಕ್ಕೆ ಹೋಗ್ತಾರ ಅವ್ರು. ನಾವ್ ಇಲ್ಲಿ ಬಂದು ಊಟ ಬಿಟ್ಟು ಕೂತ್ಕೊಂಡು ಮಾತಾಡ್ಕೋತ ಕೂತೀವಿ ಇಲ್ಲಿ ಪೇಷಂಟ್ ಸಲಕ್ಕೆ. ಅನ್ನೋದು ನಾ ಬಂದ್ ಭಾವದಾದ್ರಿ ಸರ್. ಈ ಟೈಮ್ ಎಷ್ಟಾಗೈತ್ರಿ ಸರ್? ಈಗ ಎಷ್ಟಾಗೈತ್ರಿ ಸರ್? ಮತ್ತು 2 ಗಂಟೆ ಕೂಡ್ತಾರೆ, 1 ಗಂಟೆ ಕರೆಕ್ಟ್ ಐತ್ರಿ ನೀವು ಹೇಳುದು. ಆದ್ರೆ ಈಗ ಇಲ್ಲಿ ಏನ್ ನಡೆದೈತ್ರಿ ಸರ್? ಆ ಟೈಮ್ ಅವ್ರು ಹೋಗೋದನ್ರಿ. ಎಂತ ದರಿದ್ರ ವ್ಯವಸ್ಥೆ ಒಳಗೆ ಬದುಕಾಕತ್ತೀವಿ ಅಂದ್ರೆ ನಾವು, ನಮ್ಗ ನಾಚಿಕೆ ಅನ್ಸಾಕತ್ತೈತಿ ನೋಡಂಟ್ಲೆ. ಬರ್ರಿ 1 ನಿಮಿಷ ಸ್ವಲ್ಪ ವೇಟ್ ಮಾಡ್ತಾರೆ. ಅವ್ರು ನಿಮ್ಮ ಜೋಡಿ ಮಾತಾಡ್ಬೇಕಂತ, ಸ್ವಲ್ಪ ಬನ್ನಿ, ಬೇಗ ಬನ್ನಿ. ಊಟ ಆಯ್ತು, 15 ನಿಮಿಷ ವೇಟ್ ಮಾಡ್ತೀವಿ. ಊಟ ಮಾಡ್ಕೊಂಡು 15 ನಿಮಿಷ ಸರ್ ಬಿ ಆನೆಸ್ಟ್ ಆಗಿ ಮಾತಾಡೋಣ ಸರ್, ಬಿ ಆನೆಸ್ಟ್.
ಮನಸ್ಸಿಂದ ಮಾತಾಡೋದು ಮನಸ್ಸಿಂದ ಅವ್ರಿಗೆ ಕೇಳಿ ಏನು ಬೇಕಾಗಿಲ್ಲ ಎವಿಡೆನ್ಸ್ ಪಕ್ಕ ಹೇಳ್ತಾರೆ ನೋಡ್ರಿ ಬಾಯ್ ಬಿಡ್ತಾರೆ ನೋಡಿ ಬಿ ಆನೆಸ್ಟ್ ಆಗಿ ಕೇಳೋರಿಗೆ ಏನು ಬೇಕಾಗಿಲ್ಲ ನಮಗೆ ಅವ್ರದ್ದು ಬಿಡಿ ಸರ್ ನಮ್ಗೆ ಈ ಥರ ಆಗ್ತಾ ಇದೆ. ಈಗ ಇನ್ನೊಂದು ನೀವು ತಿಳ್ಕೊಡ್ರಿ, ಈಗ ಬಾಯಲ್ಲಿ ಹೇಳೋದು ಬೇರೆ. ಈಗ ನೀವೇನು ಇಷ್ಟೆಲ್ಲ ಮಾತಾಡಿದ್ರಲ್ಲ, ನನಗೆ ಅದರ ಕನ್ಕ್ಲೂಷನ್ ಹೇಳ್ರಿ ಸರ್ ಹೇಳ್ರಿ. ಇದರ ಆಧಾರದ ಮೇಲೆ ನೀವು ಹೇಳಿದ್ದನ್ನು ಖಂಡಿತ ನಾನು ಎಲ್ಲೆಲ್ಲಿ ಹೆಸರು ಮೇಲೆ ಕೋಟ್ ಮಾಡಿದ್ರಿ ಆ ಹೆಸರುಗಳನ್ನು ಹಾಕ್ತೇನೆ. ಯಾರ್ಯಾರ ಹೆಸರು ಹೇಳಿ ಹಾಕಿ ಒಂದೆಲ್ಲರೂ ಕಾಮನ್ ಆಗಿ ನೋಟಿಫಿಕೇಶನ್ ಮಾಡಿ. ಈ ಥರ ನಡೆಯೋದು ನನ್ನ ಗಮನಕ್ಕೆ ಬಂದಿದೆ, ಪತ್ರಕರ್ತರ ಮುಖಾಂತರ ಮತ್ತು ಪೇಷಂಟ್ ಯಾರು ಕರ್ಕೊಂಡ್ಬಂದಿದ್ವಿ ಅವ್ರ ಮುಖಾಂತರ. ಈ ರೀತಿ ಬೇಕಾದ್ರೆ ನೀವು ಒಂದು ನಾಳೆ ಅಥವಾ ನಾಡಿದ್ದು ಬಂದು ನೀವು ಪ್ರಾಬ್ಲಮ್ ತೊಗೊಳ್ಬೋದು. ಏನು ನಡೆದಿದ್ದು ಅನ್ನೋದು ನೋಡಿ. ಈ ರೀತಿ ಮಾಡೋದು ತಪ್ಪು. ಅಕಸ್ಮಾತ್ ಬಂದರೆ ನಡೆದ್ರೆ ಇದು ಗೊತ್ತಾದರೆ, ಆದರೆ ಪರ್ಟಿಕ್ಯುಲರ್ಲಿ ಆ್ಯಕ್ಷನ್ ಆಗ್ಬೇಕಂತಂದ್ರೆ ಏನ್ರಿ ಅವ್ರು ಯಾರು ಕೊಟ್ಟವ್ರು ತೊಗೊಂಡವ್ರು ಕರೆಕ್ಟಾಗಿ ಹೆಸರು ಹೇಳಿದ್ರಿ ಅಂತಂದ್ರೆ ನನಗೆ ಅವ್ರಿಗಷ್ಟೇ ನೋಟಿಸ್ ಇಶ್ಯೂ ಮಾಡಕ್ಕಾಗುತ್ತೆ. ಹೆಂಗಿದೆ ಸರ್ ಪೇಷಂಟ್ ಇದ್ದಾಗ ನೀವು ಹೋಗ್ಬೋದ್ರಿ? ಹಾ ಹೋಗ್ಬೋದಲ್ಲ. ಮತ್ತೆ ಬರ್ಲಿ ಸರ್ ಅಲ್ಲೇ ನೋಡಿ. ಯಾರು ಹೇಳಿದವ್ರು ಅವ್ರ ಕಡೆ ಕಳಿಸ್ಬಿಡ್ರಿ. ಇಲ್ಲೇ ಬೇಕು ಕಳಿಸ್ರಿ, ಇಲ್ಲೇ ಬೇಕಿದ್ರೆ ನೀವೇ ಆಗ್ರಿ ಈಗ ಪೇಷಂಟ್. ನಾ ಏನ್ ಹೇಳ್ತೇನ್ರಿ, ಈ ಅಂಜಾಕತ್ತಾರ್ರಿ ಸರ. ಅಂಜೋದು ಬೇಡ, ಯಾರು ಅಂಜೋದು ಬೇಡ. ಆಯ್ತೈತ್ರಿ, ನಾ ಅದನ್ನ ಹೇಳ್ತೇನೆ. ಅವ್ರು ಮಾತಾಡಿದ ಆದ್ಮೇಲೆ ನಾ ಹೇಳ್ತೇನೆ ರೀ. ಈಗ ನೋಡಿ, ನೀವು ಹೇಳಿದ್ದನ್ನ ಎಲ್ಲೆಲ್ಲಿ ನೀವು ಹೆಸರುಗಳನ್ನು ಹೇಳಿದ್ರಿ ಆ ಹೆಸರುಗಳನ್ನು ಹಾಕಿನೂ ನಾವೊಂದು ನೋಟಿಸ್ ಇಶ್ಯೂ ಮಾಡ್ತೀವಿ. ಆಮೇಲೆ ಜನರಲ್ ಆಗಿ ಎಲ್ಲರಿಗೂ ಅಪ್ಲೈ ಮಾಡುವಂಗೂ ನೋಟಿಸ್ ಇಶ್ಯೂ ಮಾಡ್ತೀವಿ. ಏನ್ರಿ ಓಕೆ. ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಬಿಹೈಂಡ್ ದಿ ಸ್ಕ್ರೀನ್ ಇದೆಲ್ಲ ನಿಮ್ಗೆ ಯಾರು ಓಪನ್ ಆಗಿ ನಿಮ್ಗೆ ನೋಡ್ರೇನೆ ಎಲ್ಲ ದುಡ್ಡು ಇಸ್ಕೊಳ್ಳೋದು ತಗೊಳ್ಳೋದು ಓಪನ್ಲಿ ಕಾಣೋದಿಲ್ಲ. ಅವ್ರು ಹೇಳ್ತಾರ ಏನ್ರಿ, ಅವ್ರು ಹೇಳ್ತಾರೋ ನಾವು ಇದನ್ನ ಮಾಡ್ತೀವಿ ಏನ್ರಿ. ಸೊ ಅದು ಬಿಹೈಂಡ್ ದಿ ಸ್ಕ್ರೀನ್ ನಡೀತಿರ್ತೈತೆ. ನಡೀದಿಲ್ಲ ಅಂತ ಹೇಳಕ್ ಬರಂಗಿಲ್ಲ. ನಡಿ ನಿಮ್ಗೆ ಹೇಳಿದ್ಮೇಲೆ ನಡೀತೈತೆ ಅಂತೇನ ಅನ್ಕೊಳ್ಳೋಣ ಏನ್ರಿ. ಆದ್ರೆ ಕಂಪ್ಲೇಂಟ್ ಬರಂಗಿಲ್ಲ. ಈಗ ನೀವು ಹೇಳಿದಾಗ ಅಷ್ಟೇ ಗೊತ್ತಾಗುತ್ತೆ. ಇಲ್ಲ ಯಾರು ಧೈರ್ಯ ಮಾಡಿ ನಿಮ್ಮಂಥವ್ರು ಒಬ್ರೊಬ್ರು ಬಂದು ನೀವು ರೈಟಿಂಗ್ ಒಳಗೆ ಕಂಪ್ಲೇಂಟ್ ಕೊಟ್ಟ. ಯೂಶುವಲಿ ಆಫೀಸ್ ಪ್ರೊಸೀಜರ್ ಹೆಂಗಿರ್ತದಂದ್ರೆ ರೈಟಿಂಗ್ ಒಳಗೆ ಕಂಪ್ಲೇಂಟ್ ಕೊಟ್ಟರೆ ಅಂದ್ರೆ ನನಗೆ ಭಾಳ ಅನುಕೂಲ ಆಗ್ತದೆ. ನಾವು ಸರ್ ಇನ್ನೊಂದು ಈಗ ಹೇಳಿದಾಗ ನಾವು ನಿಮ್ಗೈತೆ ಮೀಟಿಂಗ್ ಅಂತೂ ನಾವು ನಿಮ್ಗೆಲ್ಲ ಹೇಳೇ ಹೇಳ್ತಿರ್ತೀವಿ. ಹತ್ತು ಸಲ ಓಪನ್ ಆಗಿ ಬೋರ್ಡ್ ಹಾಕಿದ್ದೀವಿ ಲೋಕಾಯುಕ್ತದ್ದು. ಅವ್ರು ಕಾಲ್ ಮಾಡಿದ್ರೆ ಬಂದಿಲ್ಲ. ಅವರು ನಿನ್ನೆ ರಾತ್ರಿ ಕಾಲ್ ಮಾಡಿಲ್ಲ, ಅವ್ರಿಗೆ ಮುಂಜಾನೆ ಕಾಲ್ ಮಾಡಿದ್ರು. ನಮ್ಗೆ ಎವಿಡೆನ್ಸ್ ಬೇಕಂತಾರೆ. ಅವ್ರು ಲೋಕಾಯುಕ್ತರು ಅಲ್ಲೇ ಇರ್ತಾರೆ. ಅದೇ ಇವನ್ನೇ ಎವಿಡೆನ್ಸ್ ಕೊಡಿ. ಇವೇನದಾವಲ್ಲ ಇವನ್ನೇ ಎವಿಡೆನ್ಸ್ ಕೊಡಿ. ಇವನ್ನೇ ಎವಿಡೆನ್ಸ್ ಕೊಡಿ. ಸರ ತಗೊಂಡದ್ದು ಇಸ್ಕೊಂಡದ್ದು ಅವನ್ನೇ ಕೊಡ್ರಿ. ಅಲ್ಲಿ ದೇ ವಿಲ್ ಟ್ರ್ಯಾಪ್. ಈಗ ಶಿವಮೊಗ್ಗ ಕೇಸ್ ಹಾಕ್ಬೋದು ಅವ್ರ ಮೇಲೆ. ಇನ್ಸೆಂಟ್ ಹಾಕಿ ಅವ್ರನ್ನ ಇದಕ್ಕೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ರಿ. ನಾವು ಎವಿಡೆನ್ಸ್ ಕೊಡ್ತೀವಿ. ಎಲ್ಲ ಮಾಧ್ಯಮ ಮಿತ್ರದಾಗ ನಾವು ಬರ್ತೀವಿ. ವ್ಯಾಪ್ತಿಯೊಳಗೆ ಏನಿಲ್ಲ ಅದನ್ನ ಮಾಡಿ. ಹಿಂಗಾಗಿದೆ ನಮ್ಮ ದೇಶ. ಹಿಂಗಾಗಿ ಸರ್ ಇನ್ನೊಂದ್ರಿ, ಪದೇ ಪದೇ ಜಮಖಂಡಿ ಆಸ್ಪತ್ರೆ ಬಹಳ ಕಿರಿಕಿರಿ ಕೇಳಕತ್ತ. ಅದೇ ಸ್ಪೆಸಿಫಿಕ್ ಆಗಿ ಏನು ಅಂತ ನೋಡಿ. ಒಂದು ವ್ಯವಸ್ಥೆ ಹೆಂಗಿರ್ತದೆ ಅಂದ್ರೆ ಎಲ್ಲಾನು 100% ಕರೆಕ್ಟ್ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಒಂದಿಷ್ಟ ನಾನು ನೋಡ್ರಿ, ಇಲ್ಲಿಲ್ರಿ, ಇಲ್ಲಿ ಏನ್ ನಡೆಯಾಕತ್ತ ನಾ ಹೇಳ್ತೀನಿ ಕೇಳ್ರಿ. ಅದು ಕೇಳಿಸ್ಕೊಳಕ ಹೇಳಕ್ ಅಟ್ಟ ಚಂದ. ಇಲ್ಲೆಲ್ಲ ವಸೂಲಿ ಮಾಡಿ ಕೆಲಸ ನಡೆದಾವ್. ಒಬ್ರು ಸಿಬ್ಬಂದಿ, ಒಬ್ರು ಡಾಕ್ಟ್ರು, ಹೊರಗಡೆ ಒಂದು ಲೀಡರ್ ಜೊತೆ ಬಹಳ ಅವಿನಾಭಾವ ಸಂಬಂಧ ಇರ್ತೈತಿ. ಇಲ್ಲೇ ಆ ಸ್ಕ್ಯಾಮ್ ನಡೀತೈತಿ. ಇಲ್ಲೇನಾರ ಕೇಳಕ್ ಬರ್ರಿ, ನಿಮಗೆ ಫೋನ್ ಮಾಡ್ತಾರೆ ಸಂಜೆ ಗುಡ್ದ. ಇದು 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 ಪ್ರಾಕ್ಟಿಕಲ್ ರೀ. ಇದು ಹೇಳೋದು ಕೇಳೋದು ಬೇಡ, ಇದು ನಡೆಯಾಕತ್ತದ. ಅವ್ರಿಗೆ ಆ ಧೈರ್ಯನೂ ಐತ್ರಿ. ಮತ್ತೆ ನೀವು ಇವತ್ತು ಬೇಡ ಅಂದ್ರೆ ನೀವು ನಾಳೆ ಅವ್ರು ರೊಕ್ಕ ಇಸ್ಕೋತಾರೆ. ಯಾವ ಧೈರ್ಯ ಐತೆ ಅಂದ್ರೆ ಹೊರಗಡೆ ಒಬ್ರು ದಾರಿ, ಅವ್ರ ಪಕ್ಕೆ ಒಬ್ರು ದಾರ, ನಿಮ್ಮನ್ನೆಲ್ಲ ಹಿಡಿದಿಟ್ಕೊಳ್ಳೋರು, ನಿಮ್ಮನ್ನೆಲ್ಲ ಹಿಡ್ಕೊಳ್ಳೋರು ಒಬ್ರು ದಾರ, ನಿಮ್ಮ ಬಾಯಿ ಬಂದ್ ಮಾಡ್ಸೋರು ಹೊರಗದಾರ. ಹಂಗಾಗಿ ಇಲ್ಲಿ ಒಳಗೆ ನಡೆದೈತಿ. ಇದನ್ನ ನೀವು ಸಾಯುತನ ಹೇಳ್ರಿ, ಇದು ಹಿಂಗ ಹೋಗುದು. ನಾ ಹೇಳಿಲ್ಲ ನಿಮಗೆ, ಅಲ್ಲಿಂದ ಹೊರಗೆ ಬರುವಷ್ಟಲೇನ ನನಗೆ 40-50 ಫೋನ್ ಬರ್ತಾವ. ಇನ್ನೂವರೆಗೂ ಒಂದು ರಿಸೀವ್ ಮಾಡಿಲ್ಲ. ಮತ್ತು ಅವನ್ನೆಲ್ಲ ಹೇಳ್ಕೊತ ಕೂತ್ನಿ ಅಂದ್ರೆ ಯಾರ್ಯಾರು ಅವ್ ತಿಳ್ಕಿಸಿಂದ ಭಾಳ ಚಂದ ಆಗ್ತೈತಿ. ನಿಮ್ಮ ಪಕ್ಕ ಗೊತ್ತಾಗತ್ತೆ. ಎದಕ್ಕೆ ಇಂಥದ್ದು ಮಾಡ್ತೀರಿ ಕೆಲಸ? ನಾವೇನು ನಮ್ಮ ಮನೆ ಹೆಣ್ಮಕ್ಳು ನಾವು ಕರ್ಕೊಂಬಂದಿಲ್ಲಪ್ಪ. ಇಲ್ಲಿ ಬಡವ್ರ ಹೆಣ್ಮಕ್ಳಿಗೆ ಮೋಸ ಆಗಕತ್ತೈತೆ ಅಂದ್ರೆ ನಾವು ಮಾತಾಡಕತ್ತೀವಿ ಇಲ್ಲಿ ಬಂದ. ಮತ್ತು ನೀವು ನಮಗೆ ಕಾಲ್ ಮಾಡಿ ಅವರು ಡಾಕ್ಟರ್ಗಳ ಪರವಾಗಿ, ಇಲ್ಲಿ ದುಡ್ಡು ಇಸ್ಕೊಳ್ಳೋರ ಪರವಾಗಿ ಮಾತಾಡ್ತೀರಿ ಅಂತಂದ್ರೆ ಸರ್, ನಾ ಹೇಳಿನಲ್ರಿ, ನಾ ಫುಟೇಜ್ ಅಪ್ಡೇಟ್ ಮಾಡ್ತೇನೆ ರೀ.
ಆ ಫುಟೇಜ್ಗಳು ನೋಡ್ಕೊಂಡ್ರೆ ನೀವು ಏನು ಆಕ್ಷನ್ ತಗೋತೀರಿ ನಿಮ್ಮ ಚೌಕಟ್ಟೊಳಗೆ ನೀವು ತಗೋರಿ. ನಾವ್ ಏನ್ ಮಾಡ್ಬೇಕು, ನಾವು ಹೆಂಗ್ ಲೋಕಾಯುಕ್ತರಿಗೆ ನಾವು ತಲುಪಿಸ್ಬೇಕು, ನಾವು ಹೆಂಗ್ ರೇಡ್ ಹಾಕಿಸ್ಬೇಕು ನಮ್ಗೆ ಗೊತ್ತೈತಿ, ನಾವು ಮಾಡ್ತೀವ್ರಿ. ಒಬ್ರಿಬ್ರ ಮೇಲೆ ಹಾಕಂದ್ರೆ ಅಲರ್ಟ್ ಆಗ್ತಾರೆ ಸರ್ ಅದು ನಿಮ್ಮ ಕೈಯಿಂದ ಆಗ್ಬೇಕಲ್ರಿ, ನಿಮ್ಮ ಜೋಡ್ಸವಲ್ರಿ ಅದನ್ನ. ಒಂದ್ ನಿಮಿಷ, ಈಗ ಒಬ್ಬರಿಬ್ರು ಆಶಾಕರ್ತ ಹೇಳ್ತೀರಿ, ಅದ್ರ ಮೇಲೆ ಜೀವನ ನಡೆಸಾಕ್ತಾರೆ ಅವ್ರು. ದಂಧ ಮಾಡವ ಡಾಕ್ಟರ್. ಒಂದ್ ನಿಮಿಷ ತಡ್ರಿ. ಒಂದ್ ನಿಮಿಷ. ನಾನು ನೋಡ್ರಿ ಆ ಭಯ ಅಂತೂ ಐತ್ರಿ. ಏ ರೊಕ್ಕ ಕೊಟ್ಟಾಗ ನೀನು ಹೋಗಿ ತರ್ಕೊಂತಾರಿ. ನಾನು 3 ಕೇಸ್ ನೋಡಿ ಕುತ್ಕೊಂಡು ಹೊರಗಡೆ ಕುತ್ಕೊಂಡು ಅಲ್ಲ ಸರ್ ಇಲ್ಲಿ ನೋಡ್ರಿ, ಅವ್ರಿಗೆ ಆ ಭಯ ಐತ್ರಿ ಅವ್ರಿಗೆ. ಮತ್ತ ನೀವು ಹೇಳಿದಂಗ ಇಲ್ಲೇನ್ ನೋಡಾಕ್ತಿರಲ್ಲ, ಏನು ಆಶಾ ಕಾರ್ಯಕರ್ತರದಾರ, ನಾನ್ ನಿಮಗ ಕೈ ಮುಗಿದು ಒಂದು ಮಾತು ಹೇಳ್ತೀನಿ. ನೀವೆಲ್ಲ ಹೆಣ್ಣು ಮಕ್ಕಳದಿರಿ, ಇಂಥವ್ ಡೆಲಿವರಿ ಮಾಡ್ಕೋತಿರ್ತೀರಿ, ಒಬ್ರು ಜೀವ ಉಳಿಸ್ತಿರ್ತೀರಿ, ಒಳ್ಳೆ ಕೆಲಸ ಮಾಡಕತ್ತೀರಿ. ನೀವು ಕರೆಕ್ಟ್ ಈಗ ನಿಮ್ಮ ಆಪಾದನೆ ಏನೈತಿ, ನೇರವಾಗಿ ಆಶಾ ಕಾರ್ಯಕರ್ತರ ರೊಕ್ಕ ಇಸ್ಕೊಳಕತ್ತಾರ ಅನ್ನೋದೈತಿ. ನಿಮ್ಮ ಆಪಾದನೆನ ನಿಮ್ಮ ತಲೆ ಮೇಲಿನ ಭಾರ ಕಡಿಮೆ ಮಾಡ್ಕೋಬೇಕಂದ್ರ ನಿಮಗೆ ಯಾರು ರೊಕ್ಕ ಇಸ್ಕೊಂಬ ಅಂತ ಹೇಳ್ಯಾರ ಅದನ್ನ ಬಂದು ನೇರವಾಗಿ ಹೇಳ್ರಿ. ಇರ್ಲಿಲ್ಲ ಅಂತಂದ್ರ ಅವ್ರ ಕಣ್ಣಾಗ ನೀವೇ ತಪ್ಪಿತಸ್ಥರಾಗ್ತೀರಿ. ಅವ್ರು ಸರ್ ಹೇಳಿದಂಗ ಕೆಲವೊಬ್ರು ಆಶಾ ಕಾರ್ಯಕರ್ತರು ಪಾಪ ನಿಮ್ ಜೀವನ ಇದ್ರ ಮೇಲೆ ಐತೆ, ನಮ್ಗೆ ಅರ್ಥ ಆಗ್ತೈತಿ. ನಿಮ್ಮ ಮೇಲೆ ನಮ್ದು ಎಳ್ಳಷ್ಟು ಕೋಪ ಇಲ್ಲ, ಸಿಟ್ಟಿಲ್ಲ. ನಮಗೇನು ಬಡವ್ರಿಗೆ ನೀವು ರೊಕ್ಕ ತಿನ್ನಾಕತ್ತಿರ್ಲ ಅನ್ನೋದು ಒಂದೇ ಒಂದು ಸಿಟ್ಟು. ನಿಮ್ಗೆ ಯಾರು ರೊಕ್ಕ ಇಸ್ಕೊಂಬ ಅಂದಾರ ಪೇಷಂಟ್ಗಳ ಕಡೆ ಅದನ್ನ ಬಂದು ಹೇಳ್ರಿ, ಇಂಥ ಡಾಕ್ಟರ್ ನಮ್ಗೆ ಇಷ್ಟು ಇಸ್ಕೊಂಬ ಅಂದಾರಿ, ನಾವು ಕೊಟ್ಟಿವ್ರಿ ಅಂತೇಳಿ. ನಿಮಗೆ ಏನಾರ ಕೂದಲು ಕೊಂಕಾದ್ರೆ ನಾವು ಇರ್ತೀವಿ ಅದಕ್ಕೆ. ಈಗ ನೀವು ಒಂದು ಕೆಲಸ ಮಾಡಿ, ಧೈರ್ಯವಾಗಿ ಯಾರು ನಿಮ್ಗೆ ಹೇಳಿದಾರಲ್ಲ, ಪೇಷಂಟ್ ಕಡೆಯವ್ರ ಇರಲಿ ಅಥವಾ ಆಶಾ ಕಾರ್ಯಕರ್ತರ ಇರಲಿ, ಧೈರ್ಯವಾಗಿ ನಾನು ಬಂದ ಸರ್ ಅದನ್ನಂತರೂ ನೀವು ತಲೆ ಅಂತ ತಗಲ್ಬೇಡ್ರಿ, ಯಾರು ಹೇಳ ಸಾಯ್ತಾರ್ರಿ ಅವ್ರು. ಒಂದು ರಿಟರ್ನ್ ಕಂಪ್ಲೇಂಟ್ ಬರ್ಲಾರ್ದನ್ನ ಹೆಂಗ್ ನೀನೇ ಮಾಡಿ ಅಂತ ಹೆಂಗೆ ನಾ ಆಕ್ಷನ್ ಮಾಡಕ್ಕೆ ನೀರು ಕೊಡ್ಸರ ನಾ ಹೆಂಗೆ ಆಕ್ಷನ್ ಮಾಡಕ್ಕಾಗತ್ತೆ? ನೀನ್ ಮಾಡಿ ಹೆಂಗೆ ಆಕ್ಷನ್ ಈಗ ನೋಡಿ, ಯಾರೋ ಒಂದು ನಾವು ಬ್ಲೇಮ್ ಮಾಡಿದ್ದೆ ಅಂತ ಇಟ್ಕೊಂಡು, ಯಾರಿಗೋ ನಿಮ್ಗೆ ಮಾಡಿದ್ದೆ ಅಂತ ಇಟ್ಕೊಂಡು, ಅದಾದ್ಮೇಲೆ ಹೇಳಿದ್ವು ನೀ ಅಂತಂದ್ರೆ ಈ ಫುಟೇಜ್ ಐತೆ ಸರ್, ಈ ಫುಟೇಜ್ ಐತಲ್ರಿ, ಇದನ್ನ ತೊಗೊಂಡಿರ್ಲ ಅವ್ರ ಮುಂದೆ ಅದೇ ಕುಡಿ, ಅದು ಯಾವ ಫುಟೇಜ್ ಕುಡಿ ಕೊಡ್ತೀವಿ ಸರ್ ಅದನ್ನ. ಈಗ ದಳವಾಯಿ ಸರ್ ಬರಂಗಿಲ್ಲ ಸರ್ ಈಗ. ಅವ್ರ ಮಾತಾಡಿ ಹೋಗೋದ್ರಿ, ಅವ್ರ ಜೊತೆ ಮಾತಾಡಿ ಮುಂದೆ. ಒಂದ ನಿಮಿಷ, ಅವ್ರ ಈಗ ನಿಮ್ ಮೇಲೆ ಬರ್ತಾನೆ, ನಿಮ್ ಮಕ್ಕಳು, ನಿಮ್ ಮಿಸಸ್ನ ಅಥವಾ ಈಗ ಡಾಕ್ಟರ್ ಅವ್ರ ಮಿಸಸ್ ಅವ್ರ ಮಕ್ಕಳ ಮಿಸಸ್ನ ಎಲ್ಲಿ ಇಲ್ಲೇ ಬರ್ರಿ ಕ್ಯಾಪ್ ಅವ್ರು. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿಲ್ಲ, ಯಾಕೆ ಪ್ರೈವೇಟ್ ಹೋಗ್ಯಾರ ಅವ್ರು? ಈಗ ನಿಮ್ದೇ ಹೇಳ್ತೀನಿ, ನಿಮ್ದು ಹೋಗ್ಬೋದು, ಡಿಲಿವರಿ ಮಾಡಿಸಿದ್ರೆ ನಿಮ್ಮ ಮಕ್ಕಳದ್ದು ಆಗ್ಯಾವ್ರಿ. ಇವಾಗ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಬಂದಿಲ್ಲ? ಸಾರ್ವಜನಿಕ ನಿಮ್ಗೆ ಸಾರ್ವಜನಿಕರಿ ನಿಮ್ ಇಷ್ಟ ಕೇಳತ್ತೀನಿ. ಈಗ ನಾನ್ ಬಂದಿರಲ್ರಿ, ನಮ್ಮ ಮಿಸ್ಸಸ್ ಡೆಲಿವರಿ ಎಲ್ಲಿ ಮಾಡ್ಕೋಬೇಕು ನನ್ನ ಇಷ್ಟ. ನಿಮ್ ಇಷ್ಟ ಅಲ್ಲ ಸರ್, ನಿಮ್ ಇಷ್ಟ. ಡೆಲಿವರಿ ಎಲ್ಲಿ ಮಾಡ್ಬೇಕು ಅವ್ರ ಇಷ್ಟ. ಅದನ್ನ ಹೇಳಕ್ ನೀ ಯಾರು? ಅದನ್ನ ಕೇಳ್ತೀನಿ, ಮಾತಾಡ್ತೀನಿ ನಾನು. ನಿನ್ ಪಾಯಿಂಟ್ ಸಪೋರ್ಟ್ ಮಾಡಿದ್ದೀನಿ. ಸಪೋರ್ಟ್ ಬರ್ತದೆ, ನೀವು ಸಪೋರ್ಟ್ ಮೇಲೆ ರಿಕ್ವೈರ್ಮೆಂಟ್ ಇಲ್ಲ. ನಿಮ್ ಸಪೋರ್ಟ್ ಅಂದ್ರೆ ನೀವು ಸಪೋರ್ಟ್ ರಿಕ್ವೈರ್ಮೆಂಟ್ ಇಲ್ಲ. ನಮ್ಮ ಮಿಸಸ್ ಡೆಲಿವರಿ ಎಲ್ಲ ಇವಾಗ ನೀವು ಬೇರೆ ಕಡೆ ಮಾಡ್ಬೋದು, ಬೇರೆ ಕಡೆ ಹಾಸ್ಪಿಟಲ್ ಮಾಡ್ಬೋದು. ಇಲ್ಲಿ ರೊಕ್ಕ ಇರೋದು ನೀವು ಶಾಲೆ ಈಗ ಗೊತ್ತಾಗ್ತದೆ, ಇಲ್ಲೇ ಗೊತ್ತಾಗ್ತದೆ. ನಿಮ್ ಶಾಲೆ ಇಲ್ಲೇ ಗೊತ್ತಾಗ್ತಾ ಇದೆ. ಅವ್ರು ಡಾಕ್ಟರ್ ಕರೆಸಿ ಸ್ಟೇಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ ನಿಮ್ಗೆ. ಪಾಯಿಂಟ್ ಅಷ್ಟೇ ಮಾತಾಡ್ತೀನಿ, ಪಾಯಿಂಟ್ ಅಲ್ಲಿ ಇದ್ದಿದ್ದ ಪಾಯಿಂಟ್ ಹೇಳ್ತಾ ಪಾಯಿಂಟ್ ಅಷ್ಟೇ ಹೇಳ್ತೀನಿ ಕೇಳು. ಹಂಗಾಗಿದ್ರೆ ಪ್ರೈವೇಟ್ ನೀ ಏನ್ ಪಾಯಿಂಟ್ ಅದನ್ನ ಮಾತಾಡಿ ಮುಂದೆ 2ನೇ ಪಾಯಿಂಟ್ ಹೇಳೋದಕ್ಕೆ ನಾ ಉತ್ತರ ಕೊಡ್ತೇನೆ. ಹೇಳ್ರಿ ಏನ ಪ್ರೈವೇಟ್ ದವಾಖಾನೆ ಇರ್ತಿದ್ದಿಲ್ಲ. ಪ್ರೈವೇಟ್ ದವಾಖಾನೆಗೆ ಯಾರು ಹೋಗ್ಬೇಕು ಬಿಡ್ಬೇಕು ಅನ್ನೋದು ಅವ್ರವ್ರ ಇಷ್ಟ. ಅವ್ರವ್ರ ನೀ ಪ್ರಜಾತಿ ಎಲ್ಲ ರೂಲ್ಸ್ ಮಾಡಿಸು ಹೋಗಿ. ಎಂಪ್ಲಾಯ್ಸ್ ಸರ್ಕಾರಿ ದವಾಖಾನೆ ಒಳಗನೆ ಹೆರಿಗೆ ಮಾಡಿಸ್ಕೋಬೇಕು, ಪ್ರೈವೇಟ್ ದವಾಖಾನೆ ಹೋಗ್ಬಾರ್ದು. ಸರ್ ಇಲ್ಲ ಸರ್, ನೀವ್ ಯಾವತ್ತಾರು ಪ್ರೈವೇಟ್ ದವಾಖಾನೆಗೆ ಯಾಕೆ ಹೋಗಿ ಅಂತ ಕೇಳಿದ್ರೆ ಸರಿ ನೀವು ಆಗಲೇ ಒಂದು